ओम शांति, ओम शांति, ओम शांति, ओम। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, भ्रिकुटी बीच दरबार अपना सजाएं। मस्तक सिंहासन पे हम आत्माएं, राजन बने और शासन चलाएं। करे मंत्रणा मिलके मन मंत्री से, समाचार पूछे सजग संतरी से। बड़ी सावधानी से इस राजधानी को माया की छाया से पल पल बचाएं। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं। है बुद्धि का मुंसिफ बड़ा न्यायकारी, मैं राजा भी राजी सुखी जनता सारी। सुसंस्कारों की जो सेना सजग हो, तो दुर्गुण के दुश्मन से धोखा न खाए। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं। खुदा दोस्त की हम पे है छत्र छाया, कि खोया हुआ राज फिर से दिलाया। उपकार उसने किए हम पे इतने, कि आभार धरती गगन मिल के गाएं। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, भ्रिकुटी बीच दरबार अपना सजाएं। ಓಂ ಶಾಂತಿ. ಇವತ್ತಿನ ಮಹಾವಾಕ್ಯ 25/2/2020.
1991 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು 29/5/2022 ಇವತ್ತಿನ ತಾರೀಕು. ಹೆಚ್ಚು ಅದು 25/2/1991. बाबा ಹೇಳ್ತಿದ್ದಾರೆ, सोच और कर्म में समानता लाना ही परमात्मा प्यार निभाना है. ನಮ್ಮ ಯೋಚನೆ ಮತ್ತು ಕರ್ಮ, ವಿಚಾರ ಮತ್ತು ಆಚಾರ, ಸಂಕಲ್ಪ ಮತ್ತು ಕರ್ಮ ಎರಡು ಸಮಾನತೆಯನ್ನು ತರುವುದೇ ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸಿದಂತೆ. ಇದು ಮುರಳಿಯ ಶಿರೋನಾಮೆ. आज बाप दादा अपने सर्व स्वराज्य अधिकारी बच्चों को देखकर हर्षित हो रहे हैं, क्योंकि स्वराज्य अधिकारी वही अनेक जन्म विश्व राज्याधिकारी बनते हैं. ಯಾವ ವಿಷಯದ ಬಗ್ಗೆ ಬಾಬಾ ಮುರಳಿ ನಡೆಸ್ಬೋದೀಗ? ಸ್ವರಾಜ್ಯದ ಬಗ್ಗೆ. ಬಾಬಾ ಸರ್ವ ಸ್ವರಾಜ್ಯಾಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಪಡ್ತಾ ಇದ್ದರು. ಸಂಗಮ ಯುಗದಲ್ಲಿ ಸ್ವರಾಜ್ಯ ಅಧಿಕಾರಿ ಅವರೇ ಅನೇಕ ಜನ್ಮ ವಿಶ್ವ ರಾಜ್ಯ ಅಧಿಕಾರಿಗಳಾಗ್ತಾರೆ. ಡಬಲ್ ವಿದೇಶಿ ಮಕ್ಕಳಿಂದ ಬಾಪ್ದಾದರವರು ಕೇಳ್ತಿದ್ದಾರೆ, ಸ್ವರಾಜ್ಯ का समाचार पूछ रहे हैं. ವಿದೇಶರು ಕುಂತಿದ್ರು ಬಾಬನ ಮುಂದೆ. ಬಾಬಾ ಕೇಳ್ತಿದ್ರು, ಸ್ವರಾಜ್ಯದ ಸಮಾಚಾರ ಹೆಂಗಿದೆ? ಪ್ರತಿಯೊಬ್ಬರು ಸಹಿತ राज्याधिकारी का राज्य अच्छी तरह से चल रहा है. ನಿಮ್ಮ ಸ್ವರಾಜ್ಯ राज्याधिकार ಚೆನ್ನಾಗಿ ನಡೀತಾ ಇದೆಯಾ? आपके राज्य चलाने वाले साथी सहयोगी साथी सदा समय पर यथार्थ रीति से सहयोग दे रहे हैं कि बीच बीच में कभी धोखा भी दे देते हैं. ರಾಜ್ಯಭಾರ ಮಾಡಬೇಕಾದ್ರೆ ರಾಜನಿಗೆ ರಾಜ್ಯ ನಡೆಸುವಂಥ ಸಾಥಿಯರು ಇರ್ತಾರೆ, ಸಹಯೋಗಿ ಸಾಥಿಯರು. ಅವರು ಸಮಯಕ್ಕೆ ಸರಿಯಾಗಿ ಯಥಾರ್ಥ ರೂಪದಲ್ಲಿ ಸಹಾಯ ಕೊಡ್ತಿದ್ದಾರ? ನಡುನಡುವೆಲ್ಲ ಮೋಸ ಮಾಡ್ತಿದ್ದಾರ ಅಲ್ವಾ? ರಾಜನಿಗೆ ಒಳ್ಳೆಯ ವಿಶ್ವಾಸಾರ್ಹ ನಂಬಿಗಸ್ತ ಸಾಥಿಯರು ಇರ್ತಾರೆ. ಅವರು ರಾಜನಿಗೆ ಸಮಯಕ್ಕೆ ಸರಿಯಾಗಿ ಸಹಯೋಗ ಕೊಡುವಂಥ ಜೊತೆಗಾರರು. ಅವರಿಗೆ ಬಾಬಾ ಅಂತ ಅವರು ಸಮಯಕ್ಕೆ ಸರಿಯಾಗಿ ಕೊಡ್ತಿದ್ದಾರಲ್ವಾ, ನಡು ಮೋಸ ಮಾಡ್ತಾ ಇಲ್ಲಲ್ವಾ ಅಂತ ಕೇಳ್ತಾರೆ ಬಾಬಾ. ಹಿಂದಿನ ಕಾಲದಲ್ಲಿ ಎಷ್ಟೋ ರಾಜರು ಸೋಲಿಕ್ಕೆ ಕಾರಣ ಏನು? ಅವನ ಬಳಿಯಲ್ಲಿದ್ದಂಥವನೇ ದ್ರೋಹ, ಮೋಸ. ಇನ್ನೊಂದು ವೈರು ರಾಜ್ಯಕ್ಕೆ ಏನು ಮಾಡ್ಬಿಡ್ತಿದ್ದ? ಒಳಗಿದ್ದೆಲ್ಲ ಹೇಳ್ಕೊಟ್ಬಿಡ್ತಿದ್ದ. ಈಗ ನಮ್ಮ ಸ್ವರಾಜ್ಯ ಹೆಂಗಿದೆ? ಸಹಯೋಗಿ ಸಾಥಿಯರು ಹೆಂಗಿದ್ದಾರೆ? जितने भी सहयोगी कर्मचारी ಯಾರವರು ಹೇಳಿ? ಆತ್ಮ ಜ್ಯೋತಿಯ ಜೊತೆಗೆ ಸಹಯೋಗಿ ಕರ್ಮಚಾರಿಗಳು ಯಾರು? ಬಾಬಾ ಅಂತಾರೆ ಕರ್ಮೇಂದ್ರಿಯ. ಹೇಳಿದ ಕೂಡಲೇ ಸಂಕಲ್ಪ ಮಾಡಿದ ಕೂಡಲೇ ಕಾರ್ಯದಲ್ಲಿ ತರುವಂಥವ್ರು ಯಾರು? ಕರ್ಮೇಂದ್ರಿಯಗಳು. चाहे स्थूल चाहे सूक्ष्म है, सभी आपके ऑर्डर में ही ಸ್ಥೂಲವಾದ ಕರ್ಮೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಇದು 5 ಕರ್ಮೇಂದ್ರಿಯಗಳು ಎಲ್ಲ ಸಮಯಕ್ಕೆ ಸರಿಯಾಗಿ ಆತ್ಮರಾಜನಿಗೆ ಸಹಾಯ ಕೊಡ್ತಿದ್ದಾರಲ್ವಾ?
ಯಾರು ಮೋಸ ಮಾಡ್ತಾ ಇಲ್ಲಲ್ವಾ? ಎಲ್ಲ ಆರ್ಡರ್ ಪ್ರಕಾರ ನಡೀತಿದ್ದಾರಲ್ವಾ? जिसको जिस समय जो ऑर्डर करो उसी समय उसी विधि से आपके मददगार बनते हैं। ಯಾವ ಸಮಯದಲ್ಲಿ ಆತ್ಮರಾಜ ಆರ್ಡರ್ ಮಾಡಿದ್ರು ಅದೇ ವಿಧಿಯಿಂದ ಅದೇ ರೂಪದಲ್ಲಿ ಅದೇ ಸಮಯದಲ್ಲಿ ಮದದ್ಗಾರ ಸಹಾಯ ಕೊಡ್ತಿದ್ದಾರಲ್ವಾ? ದಿನ ತಮ್ಮ ರಾಜ್ಯ ದರ್ಬಾರವನ್ನು ಮಾಡ್ತಾ ಇದ್ದೀರಾ? राज्य कारोबार सभी 100% आज्ञाकारी वफादार एवरडी है। क्या हाल चाल है यार ಕೇಳೋದೀಗ? ಆತ್ಮರಾಜನಿಗೆ ಪ್ರಶ್ನೆ ಹಾಕ್ತಿದ್ದಾನೆ ಶಿವರಾಜ. ಹೆಂಗೆ ದರ್ಬಾರ ಹೆಂಗೆ ನಡೀತಾ ಇದೆ? ಅವನು ವಿಶ್ವಕ್ಕೇನೆ ರಾಜ. ಯಾರು? ಬಾಬಾ ಆತ್ಮರಾಜರಿಗೆ ಪ್ರಶ್ನೆ ಹಾಕ್ತಿದ್ದಾನೆ. ಬಾಬಾ 100% ಎಲ್ಲ ರಾಜ ಕಾರೋಬಾರ್ ಮಾಡುವಂತಹ ಎಲ್ಲ ಸಹಯೋಗಿ ಸಾಥಿಯರು, ಕರ್ಮಚಾರಿ, ಕರ್ಮೇಂದ್ರಗಳು ಎಲ್ಲ ಪ್ರಮಾಣ ಇದೆಯಾ? ಮೋಸ ಮಾಡ್ತಾ ಇಲ್ಲಲ್ಲ? ಮದದ್ಗಾರ ಇದ್ದಾರಲ್ವಾ? 100% ಆಜ್ಞಾಕಾರಿ ಇದ್ದಾರಲ್ವಾ? ವಫಾದಾರಿ ಇದ್ದಾರಲ್ವಾ? ಎವರಡಿ ಇದ್ದಾರಲ್ವಾ? ಹೇಳಿ, ನಿಮ್ಮ ರಾಜ್ಯ ಕಾರೋಬಾರದ ಹಾಲ್ಚಾಲ ಹೆಂಗಿದೆ ಅಂತ ಕೇಳ್ತಾನೆ ಬಾಬಾ. ಇಷ್ಟರಲ್ಲೇ ಅರ್ಥ ಆಗ್ತದೆ ಕರ್ಮಚಾರಿಗಳು, ಸಹಯೋಗಿ ಸಾಥಿಯರು, ರಾಜನಿಗೆ ಯಾವ ಯಾವ ಗುಣಲಕ್ಷಣ ಇರಬೇಕು ಅವರ ಹತ್ರ. ಆವಾಗ ರಾಜ್ಯ ದರ್ಬಾರ ಚಂದ ನಡೀತದೆ, ಸ್ವರಾಜ್ಯಾಧಿಕಾರ ಚಂದ ನಡೀತದೆ. ಅಚ್ಚ ಹೇ, ಏನು ಮಾಡ್ತೀರಿ? ಚೆನ್ನಾಗಿದೆನಾ? ಬಹುತ್ ಅಚ್ಚ ಹೇ, ಇಲ್ಲ ಭಾಳ ಚೆನ್ನಾಗಿದೆ ಬಾಬಾ, ಅಥವಾ ಬಹುತ್ 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 ಅಚ್ಚ ಹೇ. ಹೇಳಿ ಈಗ, ರಾಜ್ಯ ದರ್ಬಾರ ಚೆನ್ನಾಗಿದೆನಾ? ಭಾಳ ಚೆನ್ನಾಗಿದೆನಾ? ಭಾಳಷ್ಟು ಚೆನ್ನಾಗಿದೆಯಾ? राज्य दरबार अच्छी तरह से सदा सफलतापूर्वक होती है। या कभी कभी कोई सहायकी कर्मचारी हलचल तो नहीं करते हो? बाबा ಹೇಳ್ತಿದ್ದಾರೆ, ಎಲ್ಲ ಸಫಲತಾಪೂರ್ವಕವಾಗಿ ರಾಜ್ಯ ದರ್ಬಾರ ನಡೀತಾ ಇದೆಯೋ ಅಥವಾ ಕೆಲವೊಮ್ಮೆ ಸಹಯೋಗಿ ಕರ್ಮಚಾರಿಗಳು ಹಲ್ಚಲಲ್ಲಿ ಬರಂಗಿಲ್ಲಲ್ವಾ? ಎಲ್ಲ ಚೆನ್ನಾಗಿರ್ತದೆ. ಕೆಲವೊಮ್ಮೆ ಬಾಯಿ ಸುಮ್ಮನೆ ಇರಂಗಿಲ್ಲ. ಅದು ಆರೋಗ್ಯಕ್ಕೆ ಪೂರಕವಾಗಿ ಹಿತಕರವಾಗಿ ಇದ್ದದ್ದು ತಿಂದರೆ ಪರವಾಗಿಲ್ಲ. ರುಚಿ, ರಸ ಇದಕ್ಕೆ ಸಂಬಂಧಪಟ್ಟು ಏನಾದ್ರು ವಶಾಗಿ ತಿನ್ನಬಾರ್ದೆಲ್ಲ ತಿಂದರೆ ಏನಾಗ್ತದೆ? ರಾಜ್ಯ ಅಲ್ಲಲ್ಲಿ ಕಲ್ಲಲ್ಲಾಗ್ತದೆ. ಬಾಯಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಬಾಬಾ ಹೇಳ್ಕೊಡ್ತಾನೆ. ಅದನ್ನು ಬಿಟ್ಟು ನಾವು ಮನಸ್ಸಲ್ಲಿರೋದೊಂದು, ಬಾಯಲ್ಲಿ ಮಾತಾಡೋದು ಇನ್ನೊಂದು ಮಾಡಿದರೆ ನಮ್ಮ ರಾಜ್ಯ ಸ್ವರಾಜ್ಯ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ಕಿವಿಗೆ ಬಿದ್ದದೆಲ್ಲ ಕೇಳ್ತಾ ಹೋದರೆ ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಥೂಲ ಕರ್ಮೇಂದ್ರಿಯಗಳು, ಸೂಕ್ಷ್ಮ ಜ್ಞಾನೇಂದ್ರಿಯಗಳು ಇವೆಲ್ಲನೂ ಆತ್ಮರಾಜನಿಗೆ ಮದದಗಾರಾಗಿರಬೇಕು, ಸಹಯೋಗಿಯಾಗಿರಬೇಕು, ಆರ್ಡರ್ ಪ್ರಮಾಣ ಇರಬೇಕು ಅಲ್ವಾ? ಆಜ್ಞಾಕಾರಿಯಾಗಿರಬೇಕು, ವಫಾದಾರಾಗಿರಬೇಕು, ಎವರಡಿಯಾಗಿರಬೇಕು, ಮೋಸ ಮಾಡಬಾರ್ದು. ಸಹಯೋಗಿ ಕರ್ಮಚಾರಿ ಕರ್ಮೇಂದ್ರಿಯಗಳು ಪೂರಕ ಆಗಿರಬೇಕು. ಹಾಗಾದರೆ ನಮ್ಮ ರಾಜ್ಯ ದರ್ಬಾರ ಭಾಳ ಸಫಲತಾಪೂರ್ವಕ ಇದೆ. तो पुरानी दुनिया की राज्यसभा का हालचाल तो अच्छी तरह से जानते हो. ನಿಮಗೆ ಆ ಜಗತ್ತಿನ ರಾಜ್ಯವನ್ನು ನೋಡಿ ರಾಜ್ಯಸಭೆಯ ಹಾಲ್ಚಾಲ್ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹೇಗಿದೆ ರಾಜ್ಯ? ನಮ್ಮ ರಾಜ್ಯ, ನಮ್ಮ ದೇಶದ ಸಭೆಯೆಲ್ಲ ಹೆಂಗಿದೆ? ಬಾಬಾ ಅಂತಾರೆ, ನೋ ಲಾ ಹೇ, ನೋ ಆರ್ಡರ್ ಹೇ. ಏನಿಲ್ಲ, ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಆರ್ಡರ್ಬದ್ಧವಾಗಿರಬೇಕು ಬೇಡ. ನೋ लॉ नो ऑर्डर. लेकिन आपके राज्य दरबार लॉफुल भी है और सदा हाजी भी है. जी हाजिर इस ऑर्डर में चलती है.
ಲಾಫುಲ್ ಆಗಿದೆ. ಮತ್ತು ಏನು ಆದೇಶ ಬರ್ತದೋ ಜಿ ಹಜೀರ್, ಓಕೆ ರಾಜ ನಿಂದೇನಾಜ್ಞೆ ಆ ಪ್ರಕಾರ ನಾನು ನಡೀತೀನಿ ಅನ್ನುವಂಥ ಇಂದ್ರಿಯಗಳು. जितना राज्याधिकारी शक्तिशाली है उतना राज्य सहयोगी कर्मचारी भी स्वतः सदा इशारे से चलते. ಹಾಗಾದರೆ ರಾಜ್ಯಾಧಿಕಾರಿ ಶಕ್ತಿಶಾಲಿಯಾಗಿರಬೇಕು, ಆತ್ಮ ಶಕ್ತಿಶಾಲಿಯಾಗಿರಬೇಕು. ಆವಾಗ ಇಶಾರೆಯಿಂದಲೇ ಸಹಯೋಗಿ ಕರ್ಮಚಾರಿಗಳು ಕರೆಕ್ಟ್ ನಡ್ಕೋತಾರೆ. राज्याधिकारी ऑर्डर दिया, ये नहीं सुनना है, ये नहीं करना है, ये नहीं बोलना है, तो सेकंड में इशारे प्रमाण कार्य करे. ರಾಜ ಶಕ್ತಿಶಾಲಿ ಇದ್ದಾನೆ. ನೋಡು, ಈಗ ಇಂಥವ್ರ ಸಂಘಕ್ಕೆ ಹೋಗ್ತಿದ್ದೀನಿ, ನೀನು ಅವರ ಮಾತನ್ನು ಕೇಳಬಾರದು, ಮಾತಾಡಬಾರದು, ಈಗ ಯಾವ ಕೆಲಸನೂ ಮಾಡಬೇಡ ನೀನು ಅಂತ ಆತ್ಮ ಸಮಯ, ಸಂದರ್ಭ, ವ್ಯಕ್ತಿ, ಸಂಘ ಮತ್ತೊಂದು ಎಲ್ಲ ನೋಡ್ಕೊಂಡು ಅದಕ್ಕೆ ಗೊತ್ತಾಗ್ಬಿಡ್ತದೆ. ಅದು ಹೇಳಿದ ಕೂಡಲೇ ನೈ ಸುನ್ನ, ನೈ ಕರ್ನ, ನೈ ಬೋಲ್ನ ಅಂದರೆ ಸಾಕು. ನಮ್ಮ ಕರ್ಮೇಂದ್ರಿಯಗಳು ಇಶಾರೆಯಿಂದಲೇ ತಿಳ್ಕೊಂಬಿಡ್ಬೇಕು. ಮಾತಾಡಬಾರ್ದು, ಮಾಡಬಾರ್ದು, ಕೇಳಬಾರ್ದು. ऐसे नहीं आपने ऑर्डर किया नहीं देखो और वह देख करके फिर माफ़ी मांगे, मेरी गलती हो गई. ರಾಜ ಆರ್ಡರ್ ಮಾಡಿರ್ತಾನೆ, ಇಲ್ಲ ನೀನು ನೋಡ್ಲಿಕ್ಕೆ ಹೋಗಬೇಡ, ತಪ್ಪಾಗ್ತದೆ, ನೈ ದೇಕು, ನೋಡಬಾರ್ದೆಲ್ಲ ನೋಡಿ ಮತ್ತೆ ಮಾಫಿ ಮಾಂಗೋದು. ಅಯ್ಯೋ ತಪ್ಪಾಯಿತು, ನಾನು ಹಂಗೆ ನೋಡಬಾರ್ದಾಗಿತ್ತು. करने के बाद सोचे तो उसको समझदारी साथी कहेंगे. ಮಾಡಬಾರ್ದೆಲ್ಲ ಮಾಡಿದ ಮೇಲೆ ಮತ್ತೆ ಸ್ವಾರಿ ಅಂದರೆ ಅವರಿಗೆ ಸಮझदारी ಸಾಥಿ ಅಂತ ಕರೆಯಲಾಗ್ತದ. मन को ऑर्डर दिया, व्यर्थ नहीं सोचो. सेकंड में फुल स्टॉप, 2 सेकंड में नहीं लगनी चाहिए. ಆತ್ಮ ರಾಜ, ಮನಸ್ಸು, ಬುದ್ಧಿ, ಸಂಸ್ಕಾರ ಇವರು 3 ಸಾಥಿಯರೇ. ಯಾರಿಗೆ? ಆತ್ಮನಿಗೆ. ಹಿಂದೊಮ್ಮೆ ಬಾಬಾ ಅಂದರೆ ಪಂಚ ಇಂದ್ರಿಯಗಳು ಪ್ರಜೆಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ಮಂತ್ರಿಗಳು ಅಂತ. ಸ್ಥೂಲ ಇಂದ್ರಿಯಗಳು, ಸೂಕ್ಷ್ಮ ಶಕ್ತಿಗಳು. ಇದಿಷ್ಟನ್ನು ರಾಜನ ಆದೇಶದ ಪ್ರಕಾರ, ಲಾ ಮತ್ತು ರಾಜನ ಆರ್ಡರ್ ಪ್ರಕಾರ ನಡೆದರೆ ರಾಜ್ಯ ದರ್ಬಾರ ಓಕೆ. ರಾಜ ಆತ್ಮ ಮನಸ್ಸಿಗೆ ಆದೇಶ ಕೊಡ್ತದೆ, ವ್ಯರ್ಥ ಯೋಚಿಸಬೇಡ. ಸೆಕೆಂಡ್ ಮೇ ಫುಲ್ ಸ್ಟಾಪ್ ಆಗಬೇಕು. 1 ಸೆಕೆಂಡ್ ಬಿಟ್ಟು 2 ಸೆಕೆಂಡು ಹಿಡಿಯಬಾರ್ದು. ಇಸ್ಕೋ ಕೇತೆ ಹಿ ಯುಕ್ತಿಯುಕ್ತ ರಾಜ್ಯ ದರ್ಬಾರ್. युक्तियुक्त राज्य दरबारा. ऐसे राज्याधिकारी बने हो, रोज रोज राज्य दरबार लगाते हो. जब आता है तब ऑर्डर देते हो, ನೆನಪಂದಾಗ ಆರ್ಡರ್ ಮಾಡ್ತಿರೋ, ಸದಾ ರಾಜ್ಯ ದರ್ಬಾರ ನಡೆಸ್ತಿರೋ. ಬಾಯನ್ನು ಮೋಸ ಮಾಡಿಲ್ಲಲ್ಲ, ಕಣ್ಣು ಮೋಸ ಮಾಡಿಲ್ಲಲ್ಲ. रोज दिन समाप्त होते अपने सहायक कर्मचारी को चेक करो. ದಿನ ರಾತ್ರಿ ಮಕ್ಕಳಕ್ಕಿಂತ ಮೊದಲು ಈ ಕರ್ಮಚಾರಿ ಸಾಥಿಯರನ್ನು ಚೆಕ್ ಮಾಡ್ಕೊಳ್ಳಿ ಮಮ್ಮಿ. अगर कोई भी कर्मेंद्र सेवा कर्मचारी से बार बार गलती होती रहती है, गलत कार्य करते करते संस्कार पक्के हो जाते हैं. ಇವೆಲ್ಲ ಕರ್ಮಚಾರಿಗಳು ಹೇಳಿದ ಕೂಡಲೇ ಮಾಡುವಂಥವು. ಅದಕ್ಕೇ ಹೆಸರು ಏನು ಬಂದಿದೆ? ಕರ್ಮ ಇಂದ್ರಿಯ, ಕರ್ಮಚಾರಿ, ಕರ್ಮ ಮಾಡೋರು. ಇದು ಕರ್ಮ ಜಗತ್ತು. ಬಾಬಾ ಅಂತಿದ್ದಾರೆ, ಕೆಲವೊಮ್ಮೆ ಬಾರಿ 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 ನಾವು ಕರ್ಮ ಮಾಡಿಬಿಟ್ರೆ, ಬಾರಿ 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 ತಪ್ಪು ಕರ್ಮ ಮಾಡಿದರೆ ಅದೇ ಸಂಸ್ಕಾರ ಪಕ್ವವಾಗಿ ಬಿಡ್ತದೆ. ಮತ್ತೆ ಚೇಂಜ್ ಮಾಡ್ಕೋಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ.
ಮೆಹನತ್ ಸಮಯ ಎಲ್ಲ ಹಾಳಾಗ್ತದೆ. चेंज ಮಾಡ್ಕೋಬೇಕಂತ मेहनत भी लगती है, समय भी लगता है. उसी समय चेंज किया, ಸಂಸ್ಕಾರ ಆಗಬಾರ್ದು. ಹೇಳಿದ ಕೂಡಲೇ ಡೈರೆಕ್ಟರ್ ಈ ಆ್ಯಕ್ಟರ್ಗೆ ಆದೇಶ ಕೊಡ್ತಾನೆ, ನೋಡಿ ನನಗೆ ಕೇಳಬೇಡ, ಇದು ಸುಳ್ಳು, ಈ ರೀತಿ ಮಾಡಬೇಡ ನೀನು ಅಂದ ಕೂಡಲೇ ನಮ್ಮ ಕರ್ಮಚಾರಿಗಳು ಕರ್ಮೇಂದ್ರಿಯಗಳು ಒಂದು ಸೆಕೆಂಡ್ಗೆ ಹೇಳ್ದಂಗೆ ಕೇಳಬೇಕು. ಇದು ಈ ರೀತಿ ಯೋಚನೆ ಮಾಡಬೇಡ, ಇದು ತಪ್ಪು ಅಂದ ಕೂಡಲೇ ಮನಸ್ಸು ಯೋಚಿಸುವುದನ್ನು ಒಂದು ಸೆಕೆಂಡಿಗೆ ಸ್ಟಾಪ್ ಮಾಡಬೇಕು. ಇಲ್ಲ ಅಂದರೆ उसी समय चेक किया, चेंज करने की शक्ति दी तो सदा के लिए ठीक हो जाएंगे. ಹೇಳಿದ ಕೂಡಲೇ ಚೇಂಜ್ ಮಾಡಿಕೊಂಡ್ರೆ ಬಾಬಾ ಶಕ್ತಿನೂ ಕೊಟ್ಟಿದ್ದಾರೆ, ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಬಾರಿ ಬಾರಿ ತಪ್ಪು ಕರ್ಮ ಮಾಡಿದರೆ ಏನಂತದೆ ಹೇಳಿ, ಏನಂದ್ರೆ ಬಾಬಾ बार बार चेक करते हो, ये रॉन्ग है, ठीक नहीं है, ಮತ್ತು ಬಾರಿ ಬಾರಿ ಕೆಟ್ಟ ತಪ್ಪು ಕೆಲಸ ಮಾಡು, ಬಾರಿ ಬಾರಿ ಚೆಕ್ ಮಾಡು, ಅಯ್ಯೋ ಇದು ಸರಿಯಲ್ಲ, ನಾನು ಹಿಂಗೆ ಮಾಡಬಾರ್ದು. उसको चेंज करने की युक्ति, नॉलेज की शक्ति नहीं दी. ಚೇಂಜ್ ಮಾಡಿಕೊಳ್ಳೋದು ಅಥವಾ ಜ್ಞಾನದ ಶಕ್ತಿಯೇ ಇಲ್ಲ. ಗೊತ್ತಾಗ್ತದೆ ಮತ್ತು ಮಾಡೋದು, ಇದು ತಪ್ಪು ಅಂತ ಅನ್ನಿಸ್ತದೆ ಮತ್ತು ಮಾಡೋದು. ಅದೇನಾಗ್ತದೆ, ಬಾಬಾ ಏನಂದ್ರು, ಗಲತ್ ಕಾರ್ಯ ಕರ್ತೆ ಕರ್ತೆ ಸಂಸ್ಕಾರ ಪಕ್ಕಿ ಹೋ ಜಾತೆ, ಮತ್ತೆ ಸಮಯ ಪರಿಶ್ರಮ ಜಾಸ್ತಿ ಆಗ್ತದೆ. ಅದಕ್ಕೆ ಬಾಬಾ ನಮಗೆ ಯುಕ್ತಿ ಕೊಟ್ಟಿದ್ದಾರೆ, ಚೇಂಜ್ ಕರ್ನೆಗೆ ಯುಕ್ತಿ ಮತ್ತು ನಾಲೆಜ್ಗೆ ಶಕ್ತಿ. ಇದು ಎರಡೂ ಇದ್ದಾಗ ನಾವು ಬಾರ್ ಬಾರ್ ಚೆಕ್ करने से परिवर्तन नहीं होता. ಆ ಶಕ್ತಿ ಮತ್ತು ಯುಕ್ತಿ, ಚೇಂಜ್ ಆಗುವ ಯುಕ್ತಿ, ಏ ಟೀಕ್ ನಹಿ ಹೈ, ಏ ರಾಂಗ್ ಹೈ, ಎಲ್ಲಿ ಚೇಂಜ್ ಮಾಡ್ಕೋಬೇಕು ಅದು ಯುಕ್ತಿ, ಮತ್ತು ಜ್ಞಾನದ ಶಕ್ತಿ ಒಂದು ವೇಳೆ ಇಲ್ಲ ಅಂದರೆ परिवर्तन नहीं होता. इसलिए सदा कर्मेंद्रियों को नॉलेज की शक्ति से चेंज करो. ಹೆಂಗೆ ಮಾಡ್ಬೋದು, ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪು ಕೆಲಸ ಆಗಬಾರ್ದು, ಜ್ಞಾನದ ಶಕ್ತಿಯಿಂದ ಚೇಂಜ್ ಮಾಡಿ. सिर्फ ये नहीं सोचो कि ये रॉन्ग है, लेकिन राइट क्या है, राइट पर चलने की विधि स्पष्ट हो. ಇದು ತಪ್ಪು ಅಂತ ಗೊತ್ತಾಗ್ತದೆ, ಹಾಗಾದ್ರೆ ರೈಟ್ ಯಾವುದು, ರೈಟಲ್ಲಿ ನಡೆಯುವಂತಹ ವಿಧಿ ಸ್ಪಷ್ಟವಾಗಿರಬೇಕು. ಸರಿಯಾದ ರೂಪದಲ್ಲಿ ನಡೆಯುವ ವಿಧಿನೂ ಸ್ಪಷ್ಟ ಇರಬೇಕು ಮತ್ತು ಜ್ಞಾನದ ಶಕ್ತಿನೇ ಇರಬೇಕು. ಆವಾಗ ಅಗರ್ ಕಿಸಿ ಕೋ कहते रहेंगे तो कहने से परिवर्तन नहीं होगा. कहने के साथ साथ ಬೇರೆಯವ್ರಿಗೆ ಹೇಳ್ತೀವಿ, ಇಲ್ಲ ಹಿಂಗೆ ಮಾಡಬಾರ್ದು, ಬರೀ ಹೇಳೋದ್ರಿಂದ ಪರಿವರ್ತನೆ ಆಗೋದಿಲ್ಲ. ಸಾಥ್ ಸಾಥ್ ವಿಧಿ ಸ್ಪಷ್ಟ ಕರೋ ತೋ ಸಿದ್ಧಿ ಹೋ. ಹೆಂಗೆ ಚೇಂಜ್ ಆಗಬೇಕು, ಆ ವಿಧಿಯನ್ನು ಸ್ಪಷ್ಟವಾಗಿ ಹೇಳಿ. ಒಂದು ಚೇಂಜ್ ಆಗುವ ವಿಧಿ ಸ್ಪಷ್ಟ ಇರಬೇಕು, ಇನ್ನೊಂದು ನಾಲೆಜ್ಗೆ ಶಕ್ತಿ ಇರಬೇಕು. ಆವಾಗ ನಮ್ಮ ಕರ್ಮೇಂದ್ರಿಯಗಳನ್ನು ಏನು ಮಾಡ್ಕೋಬೋದು, ಮನಬುದ್ಧಿ ಸಂಸ್ಕಾರವನ್ನು, ಸ್ಥೂಲ ಇಂದ್ರಿಯಗಳನ್ನು ಹೇಗೆ ಬೇಕಾಗೆ ನಾವು ನಡೆಸ್ಬೋದು. जो आत्मा स्वराज चलाने में सफल रहती है. ಹಾಗಾದರೆ ಸ್ವರಾಜ್ಯವನ್ನು ನಡೆಸುವಂತಹ ಆತ್ಮ ಸಫಲತಾಪೂರ್ಣವಾಗಿ ಸ್ವರಾಜ್ಯವನ್ನು ನಡೆಸ್ತಾ ಇದ್ದೀವಿ. तो निशान क्या है, सफल राज्याधिकारी की निशानी, सफल राज्याधिकारी की निशानी. बाबा ಎಷ್ಟು ಚಂದ ಹೇಳ್ತಾ ಹೋದ್ರು, ಆತ್ಮರಾಜ, ಆಮೇಲೆ ಸ್ಥೂಲ ಕರ್ಮಚಾರಿ ಇಂದ್ರಿಯಗಳು ಅಥವಾ ಸ್ಥೂಲ ಅಥವಾ ಸೂಕ್ಷ್ಮ, ಅವರು ಸಹಯೋಗಿ ಕರ್ಮಚಾರಿಗಳು. ಆತ್ಮರಾಜನಿಗೆ
ಸಹಯೋಗಿಗಳು, ಮದದ್ಗಾರಗಳು, ಮೋಸ ಮಾಡೋರಲ್ಲ, ಆರ್ಡರ್ ಪ್ರಮಾಣ ನಡೆಯುವ ಆಜ್ಞಾಕಾರಿಗಳು, ವಫಾದಾರ, ಎವರೆಡಿ. ಆವಾಗ ರಾಜ್ಯದ ಹಲ್ಚಲ್ ಚೆಂದ ಇರ್ತದೆ, ಸಫಲತಾಪೂರ್ಣವಾಗಿ ಇರ್ತದೆ. ಇಲ್ಲ ಅಂದರೆ ಇವರೇ ಮೋಸ ಮಾಡಿಬಿಟ್ರೆ ಕರ್ಮಚಾರಿಗಳು, ರಾಜ್ಯ ಹಲ್ಚಲಾಗ್ತದೆ. ಹೊರಗಿನ ರಾಜ್ಯದಲ್ಲಿ ಲಾನೇ ಇಲ್ಲ, ಆರ್ಡ್ರೂ ಇಲ್ಲ. ನಮ್ಮ ಸ್ವರಾಜ್ಯ ಲಾಫುಲ್, ಸದಾ ಹಾಜಿ, ಆರ್ಡರ್ ಪ್ರಕಾರ ನಡೆಯುವಂಥ ಇಂದ್ರಿಯಗಳು, ಆರ್ಡರ್ ಪ್ರಕಾರ ನಡೆಯುವ ಮನಸ್ಸು, ಬುದ್ಧಿ, ಸಂಸ್ಕಾರ ಇದು ಸರಿ ಇರಬೇಕು. 1 ಸೆಕೆಂಡ್ಗೆ ಇಶಾರೆ ಕೊಟ್ಟರೆ ಸಾಕು, ಏನು ಮಾಡಬೇಕು? ಸ್ಟಾಪ್ ಅಂದರೆ ಸ್ಟಾಪ್. ಇಂಥ ಯೋಚನೆ ಮಾಡಬಾರ್ದು, ಸರಿಯಲ್ಲ, ಸ್ಟಾಪ್. ಇಲ್ಲಾಂದರೆ ಬಾರಿ ಬಾರಿ ಮಾಡೋದು, ಫಿರ್ ಮಾಫಿ ಮಾಂಗಿ, ಫಿರ್ ಗಲ್ತಿ ಕರೆ, ಫಿರ್ ಮಾಫಿ ಮಾಂಗಿ. ಏನಾಗ್ತದೆ ಅವರಿಗೆ ಸಮಜ್ದಾರ್ ಸಾಥಿ ಅಂತ ಕರೆಯಲಾಗ್ತದೆ. ಅದಕ್ಕೆ ಯಾವಾಗಲೂ ರಾಜ್ಯ ದರ್ಬಾರ್ ಆಗಿ ಬಾರಿ ಬಾರಿ ಮಾಡಿದರೆ ಅದು ಸಂಸ್ಕಾರ ಆಗಿಬಿಡ್ತದೆ. ಮತ್ತು ಚೇಂಜ್ ಮಾಡಲಿಕ್ಕೆ ಸಮಯ ಬೇಕಾಗ್ತದೆ, ಪರಿಶ್ರಮ ಪಡಬೇಕಾಗ್ತದೆ. ಅದಕ್ಕೆ ಯುಕ್ತಿಯುಕ್ತ ರಾಜ್ಯ ದರ್ಬಾರ ಇರಲಿ, ಯುಕ್ತಿಯುಕ್ತ ರಾಜ್ಯ ದರ್ಬಾರ. ಚೇಂಜ್ ಕರ್ನೆಕ್ಕೆ ಯುಕ್ತಿ ಮತ್ತು ನಾಲೆಜ್ಗೆ ಶಕ್ತಿ, ಇದೆರಡೂ ಇದ್ದು ಬಿಟ್ಟರೆ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಬುದ್ಧಿ ಸಂಸ್ಕಾರ ಎಲ್ಲ ಕರೆಕ್ಟೇ ಇರ್ತದೆ. ಅದಕ್ಕೆ ವಿಧಿ ಕರೆಕ್ಟ್ ಇರಬೇಕು. ಚೇಂಜ್ ಆಗಲಿ ಅಂದರೆ ವಿಧಿಯನ್ನು ಸ್ಪಷ್ಟವಾಗಿ ಹೇಳಿ, ಆಮೇಲೆ ಜ್ಞಾನದ ಶಕ್ತಿಯನ್ನು ಕೊಡಿ. ಯಾರ್ಯಾರು ಏನಾಗ್ತಾರೆ ಅವಾಗ ಚೇಂಜ್ ಆಗ್ತಾರೆ. ಆದ್ದರಿಂದ ಆತ್ಮ ಸ್ವರಾಜ್ಯ ಸಫಲತಾಪೂರ್ಣವಾಗಿ ನನ್ನ ನಡೀತಾ ಇದೆ. ಸ್ವರಾಜ್ಯ ಅದು ನಿಶಾನೆಯನ್ನು. ಒಂದನೇದು, सदा अपने पुरुषार्थ से साथ साथ जो भी संपर्क में आने वाले आत्माएं हैं वो भी सदा उस सफल आत्मा से संतुष्ट होगी. ಯಾರು ಸ್ವರಾಜ್ಯ ದರ್ಬಾರವನ್ನು ಸಫಲತಾಪೂರ್ಣವಾಗಿ ನಡೆಸುತ್ತಿದ್ದಾರೆ ಅವರು ತಮ್ಮ ಪುರುಷಾರ್ಥದಿಂದಲೂ ಅವರಿಗೆ ಸಂತುಷ್ಟತೆ, ಜೊತೆಗೆ ಸಂಪರ್ಕದಲ್ಲಿ ಬರುವ ಆತ್ಮಗಳಿಗೂ ಸಫಲ ಆತ್ಮ ಸೇ ಸಂತುಷ್ಟ ಹೋಗಿ. ನಮ್ಮ ರಾಜ್ಯ ದರ್ಬಾರ ಕರೆಕ್ಟ್ ಇದ್ದರೆ ನಮಗೂ ಸಂತುಷ್ಟತೆ, ಮತ್ತು ನಮ್ಮ ಸಂಪರ್ಕದಲ್ಲಿ ಬರೋರಿಗೂ ಸಹಿತ ಸಂತುಷ್ಟತೆ ಇರ್ತದೆ ಅಲ್ವಾ. ನಮ್ಮ ದರ್ಬಾರ ಸರಿ ಇಲ್ಲ ಅಂದರೆ ಹಿಂಗೆ ಮಾತಾಡಬಾರ್ದಾಗಿತ್ತು, ಬಾಯಿ ಬಂದಂಗೆ ಹೆಂಗಿಂಗೋ ಮಾತಾಡಿಬಿಟ್ರೆ ಜೊತೆಗಿದ್ದವ್ರು ಏನಾಗ್ತಾರೆ? ಆತ್ಮಕ್ಕೆ ಸಂತುಷ್ಟ ಇದೆಯಾ? ನಮ್ಮ ಜೊತೆಗಿರೋರಿಗೆ ಸಂತುಷ್ಟತೆ ಇರ್ತದ? ಕಣ್ಣು ಹೆಂಗಿರಬೇಕು ಹಂಗೆ ನೋಡಬೇಕು. ಬಾಬಾ ಅದಕ್ಕೊಂದು ಲಾ ಆರ್ಡರ್ ಕೊಟ್ಟಾರೆ, ಆತ್ಮಿಕ ದೃಷ್ಟಿಯಲ್ಲಿ ನೋಡೋದು. ಬಾಯಿ ಮಧುರವಾಗಿ ಮಾತಾಡಬೇಕು, ಮೆಲ್ಲಗೆ ಮಾತಾಡಬೇಕು, ಮೀಠಾ ಬೋಲ್ನ ಕಮ್ ಬೋಲ್ನ, ಇದು ಮಾತಿಗೆ ಹಿಂಗೆ ಒಂದೊಂದಕ್ಕೂ ಆರ್ಡ್ರೇ ಇದೆ, ಲಾ ಆ್ಯಂಡ್ ಆರ್ಡರ್ ಬಾಬಾ ತಿಳಿಸ್ತಾರೆ. ಆವಾಗ ನಮಗೂ ಸಂತುಷ್ಟತೆ, ನಂತರ अन्यरिಗೂ ಸಹಿತ ಸಂಪರ್ಕ में आने वाली ಆತ್ಮರಿಗೂ ಸಂತುಷ್ಟತೆ ಇರ್ತದೆ. ಎರಡನೇ ಲಕ್ಷಣ, सदा दिल से उस आत्मा के प्रति शुक्रिया निकलता रहेगा. ಯಾರು ಚಲೋ ಸಫಲತಾಪೂರ್ಣ ರಾಜ್ಯ ದರ್ಬಾರ ಮಾಡ್ತಾರೋ ಅವರು ಏನೇ ಮಾಡಲಿ, ಏನೇ ಮಾತಾಡಲಿ, ಏನೇ ಕೆಲಸ ಮಾಡಲಿ ಎಲ್ಲರಿಂದಲೂ ಅವರಿಗೆ ಏನು ಬರ್ತಾ ಇರ್ತದೆ? ಶುಕ್ರಿಯಾ, ಅವರಿಗೆ ಆಶೀರ್ವಾದ ಬರ್ತದೆ, ಅವರಿಗೆ ಧನ್ಯವಾದ ಬರ್ತದೆ, ಎಲ್ಲರೂ ಧನ್ಯವಾದ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಮೂರನೇದು, सर्व के दिल से सदा दिल के साज से वाह वाह के गीत बजते रहेंगे. ಎಲ್ಲರ ಹೃದಯದಿಂದ ಒಳ್ಳೆ ವಾ 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 ಅಂತ ಗೀತೆ ಬಾರಿಸಲ್ಪಡ್ತಾ ಇರ್ತದೆ. ನೆಕ್ಸ್ಟ್, उनके कानों में सर्व द्वारा वाह वाह का शुक्रिया का संगीत सुनाई देगा. ಸ್ವರಾಜ್ಯಾಧಿಕಾರವನ್ನು ನಡೆಸುವಂಥವರ ಕಿವಿಯಲ್ಲಿ ವಾ ವಾ ಶುಕ್ರಿಯಾ ಶುಕ್ರಿಯಾ ಸಂಗೀತ ಕೇಳ್ತಾ ಇರ್ತದೆ. यह गीत ऑटोमेटिक है, इसके लिए टेप रिकॉर्डर बजाना नहीं पड़ता. ಏನು ಮಾಡಬೇಕಾಗಿಲ್ಲ. ಬಾಬನ ಕಾಲ ಹೇಗಿತ್ತು ನೋಡ್ರಿ, ಅವಾಗ
ಟೇಪ್ ರೆಕಾರ್ಡನ್ನು ಹಾಕೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಹಾಡು ಕೇಳಿಸ್ಬೇಕಾದ್ರೆ ಕಿವಿಯಲ್ಲಿ ಏನು ಹಾಕ್ಬೇಕು? ಟೇಪ್ ರೆಕಾರ್ಡ್ ಹಾಕಬೇಕು. ಈಗ ಟಕ್ ಅಂತ ನೀವು ಮೊಬೈಲಲ್ಲಿ ಹಾಕ್ಬೋದು ಬಿಡಿ. ಅರೆ 1991 ಕೂಡಲೇ ಏನಿತ್ತು ನಮ್ಮ ಹತ್ರ? ಟೇಪ್ ರೆಕಾರ್ಡ್ ಇತ್ತು, ಎಷ್ಟು ಕ್ಯಾಸೆಟ್ ಇತ್ತು. ಬಾಬಾ ಅಂತಾರೆ ಅದನ್ನು ಹಾಕಿದ ಮೇಲೆ ಕಿವಿಯಲ್ಲಿ ಹಾಡು ಕೇಳಿಸೋದಲ್ಲ. ವಾ ವಾ ಶುಕ್ರಿಯ, ಇದು सदा संगीत सुनाई देगा. इसके लिए कोई साधनों की आवश्यकता ही नहीं. यह अनहद गीत है, ಆಟೋಮೆಟಿಕಲಿ ಕಿವಿಗೆ ಕೇಳಿಸ್ತಾ ಇರ್ತದೆ. ಐಸೆ ಸಫಲ ರಾಜ್ಯಾಧಿಕಾರಿ ಬನ್ನಿ ಹೋ. ಬಾಬಾ ಕೇಳ್ತಾರೆ, ಸಫಲ ರಾಜ್ಯಾಧಿಕಾರಿ ಆಗಿದ್ದೀರಾ? ಕ್ಯೋಂಕಿ अभी के सफल राज्याधिकारी भविष्य में सफलता का बल विश्व का राज्य प्राप्त करेंगे. ಈಗ ಸಫಲ ರಾಜ್ಯಾಧಿಕಾರಿ ಭವಿಷ್ಯದಲ್ಲಿ ವಿಶ್ವದ ರಾಜ್ಯ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಸಫಲ ರಾಜ್ಯಾಧಿಕಾರಿಗಳ ನಿಶಾನೆ ಏನು? ಅವರು ಭವಿಷ್ಯದಲ್ಲಿ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೋತಾರೆ. अगर संपूर्ण सफलता नहीं, ಒಂದು ವೇಳೆ ಸಂಪೂರ್ಣ ಸಫಲತೆ ಇಲ್ಲ ಅಂದರೆ कभी कैसे ही, कभी 100% सफलता है, कभी सिर्फ सफलता है. 100% सफलता नहीं तो ऐसे राज्याधिकारी आत्मा को विश्व का राज्य का तख्त राज्य प्राप्त नहीं होता. 100% ಸಫಲತೆ ಇಲ್ಲ ಅಂದರೆ ಅವರಿಗೆ ಭವಿಷ್ಯದ ವಿಶ್ವದ ರಾಜ್ಯ ತಖ್ತ ಪ್ರಾಪ್ತಿಯಾಗುವುದಿಲ್ಲ. ರಾಯಲ್ ಫ್ಯಾಮಿಲಿ ಮೇ ಆ ಜಾತಾ ಹೈ ನೋಡಿ, ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತಾರೆ, ಆದರೆ ಏನಿಲ್ಲ ಅವರಿಗೆ ರಾಜ್ಯ ಸಿಂಹಾಸನ ಸಿಗಂಗಿಲ್ಲ. ಏಕ ಹೈ ತಖ್ತ ನಶೀನ್, ದೂಸರೆ ಹಿ ತಖ್ತ ನಶೀನ್ ರಾಯಲ್ ಫ್ಯಾಮಿಲಿ. ರಾಜನಾಗಿ ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಕ್ಕೂ ರಾಜ ಮನೆತನದಲ್ಲಿ ಬಂದು ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಕ್ಕೂ ಏನಿದೆ? ಎಲ್ಲರಿಗೂ ಸಿಂಹಾಸನನೇ. ಮನೆತನದಲ್ಲಿ ಬಂದವರಿಗೂ ರಾಜ್ಯ ದರ್ಬಾರ ಮಾಡುವಾಗ ರಾಯಲ್ ಫ್ಯಾಮಿಲಿಯಲ್ಲಿ ಇದ್ದವರಿಗೂ ಏನಿದೆ? ಸಿಂಹಾಸನ ಇದೆ. ಆದರೆ ತಖ್ತ ನಶೀನ್ ವರ್ತಮಾನ ಸಮಯ ಬಿ ಸದಾ ಡಬಲ್ ತಖ್ತ ನಶೀನ್ ರಹೇ. ಹೇಗಿರ್ತಾರೆ? ವರ್ತಮಾನ ಸಮಯದಲ್ಲಿಯೂ ಎರಡು ಸಿಂಹಾಸನದಲ್ಲಿ ಕುಂತಿರ್ಬೇಕ. ಡಬಲ್ ತಖ್ತ ಕಂಸ. ಇದು ಯಾವ ಲಕ್ಷಣ? ಆತ್ಮ ಸ್ವರಾಜ್ಯವನ್ನು ಸಫಲತಾಪೂರ್ಣವಾಗಿ ನಡೆಸುವ ರಾಜ್ಯಾಧಿಕಾರಿಗಳ ನಿಶಾನೆ ಇವೆಲ್ಲ. ಕಿವಿಯಲ್ಲಿ ತಾನಾಗಿ ಸಂಗೀತ ಕೇಳಿ ಬರ್ತಾ ಇರ್ತದೆ. ಸಂಪರ್ಕದಲ್ಲಿ ಬರೋರಿಗೆ ಸಂತುಷ್ಟತೆ, ನಮಗೂ ಸಂತುಷ್ಟತೆ. ಅವರು ಈಗಲೂ ರಾಜ್ಯ ಅಧಿಕಾರಿ, ಭವಿಷ್ಯದಲ್ಲಿ ಸಹಿತ ರಾಜ್ಯಾಧಿಕಾರಿ. ಕೆಲವೊಮ್ಮೆ ಸಫಲತೆಯ ಅನುಭವ, ಕೆಲವೊಮ್ಮೆ ಇಲ್ಲ ಅಂತಂದರೆ ರಾಜ ಮನೆತನದಲ್ಲಿ ಬರ್ತಾರೆ, ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ ಈಗ ಡಬಲ್ ತಖ್ತಲ್ಲಿ ಇರ್ತಾರೆ, ಎರಡು ಸಿಂಹಾಸನದಲ್ಲೇ ಇರ್ತಾರೆ. ಏಕ ಯಾವುದು ಹೇಳಿ? ಎರಡು ಸಿಂಹಾಸನ. ಒಂದು ಅಕಾಲ ತಖ್ತ, ಇನ್ನೊಂದು ಬಾಪಕ ದಿಲ್ ತಖ್ತ. ಒಂದು ಅಕಾಲ ತಖ್ತ ಭೃಕುಟಿ ಸಿಂಹಾಸನ, ಇನ್ನೊಂದು ಶಿವ ತಂದೆಯ ಹೃದಯ ಸಿಂಹಾಸನ. तो अभी सदा डबल तख्त नशीन है, कभी वाला नहीं है ना. ಕೆಲವೊಮ್ಮೆ ಎರಡು ಸಿಂಹಾಸನದಲ್ಲಿ ಕುತ್ಕೊಳ್ಳೋದು, ಕೆಲವೊಮ್ಮೆ ಇಲ್ಲ. ಈ ರೀತಿ ಇಲ್ಲಲ್ವಾ? ಐಸೆ ಸದಾ ದಿಲ್ ತಖ್ತ ನಶೀನ್ ವಿಶ್ವ ಕಾ ಭಿ ತಖ್ತ ನಶೀನ್ ಹೋತಾ. ಆದ್ದರಿಂದ ಈಗ ಆತ್ಮ ಭೃಕುಟಿ ಸಿಂಹಾಸನದಲ್ಲಿ ರಾಜ, ನಾನು ಮಾಲೀಕನಾಗಿ ಕೂತ್ಕೊಂಡು ದರ್ಬಾರ್ ನಡೆಸಬೇಕು. ಜೊತೆಗೆ ಬಾಬರವರ ಹೃದಯ ಸಿಂಹಾಸನದಲ್ಲಿರಬೇಕು. ಆವಾಗ ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ತೀವಿ. तो चेक करो सारे दिन में डबल तख्त नशीन रहे, चेक ಮಾಡ್ಕೊಳ್ಳಿ. अगर तख्त नशीन नहीं तो आपके सारे भी कर्मचारी कर्मेंद्र भी आपके ऑर्डर पर नहीं चल सकते. ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀರಾ, ಅಕಾಲ ಸಿಂಹಾಸನ.
ಭೃಕುಟಿ ಸಿಂಹಾಸನ, ಬಾಬನ ಹೃದಯ ಸಿಂಹಾಸನ. ಈ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ನಿಮ್ಮ ಸಹಯೋಗಿ ಕರ್ಮಚಾರಿಗಳು ನಿಮ್ಮ ಆರ್ಡರ್ ಪ್ರಕಾರ ನಡೀತಾರೆ. ರಾಜ ಸಿಂಹಾಸನದಲ್ಲಿ ಕುಂತು ಆರ್ಡರ್ ಮಾಡಿದರೆ ಕರ್ಮೇಂದ್ರಿಯಗಳು ಏನು ಮಾಡ್ತವೆ? ಸರಿಯಾಗಿ ಕೇಳ್ತವೆ. ರಾಜ का आर्डर माना जाता. राज्य पर नहीं हो वह ಆರ್ಡರ್ करे तो माना नहीं जाता. ಸಿಂಹಾಸನದಲ್ಲಿ ಕುಂತಿಲ್ಲ, ಇಂದ್ರಿಯಗಳಿಗೆ ಆರ್ಡರ್ ಮಾಡಿದರೆ ಇಂದ್ರಿಯಗಳು ರಾಜನ ಆರ್ಡ್ರನ್ನು ಒಪ್ಪುವುದಿಲ್ಲ. ಆಜಕಲ್ ತೋ ತಖ್ತಕ್ಕೆ ಬಜಾಯ್, ಈಗಿನ ಕಾಲದಲ್ಲಿ ಇದ್ದಾರಲ್ಲ ಲೀಡರ್ಸ್, ಅವರಿಗೆ ಸಿಂಹಾಸನ ಬಿಟ್ಟು ಏನಂತೆ ಈಗ ಏನಿದೆ? ಈಗ ಬಾಬಾ ಅಂತಾರೆ ಕುರ್ಸಿ ಬಂದು ಸಿಂಹಾಸನ ಏನಾಗಿದೆ ಅವ್ರದ್ದು? ಕುರ್ಚಿಗಳ तख्त तो खत्म हो गया, योग्य नहीं है तो तख्त गायब हो गया. ರಾಜನ ಯೋಗ್ಯತೆ ಹೋದ ಕೂಡಲೇ ಸಿಂಹಾಸನ ಹೋಗಿ ಕುರ್ಚಿ ಆಯಿತು. ಸಿಂಹಾಸನದಲ್ಲಿ ಕೂತ್ಕೋಬೇಕಾದರೆ ಯೋಗ್ಯತೆ ಬೇಕಲ್ಲ. ಬಾಬಾ ಅಂತಾರೆ ಕುರ್ಸಿ ಪರ್ ಹೈ तो सब मानेंगे. ಇರಲಿ, ಅವನು ಕುರ್ಚಿಯಲ್ಲಿ ಕೂತಿದ್ದಾಗ ಅವನಿಗೆ ಒಂದು ಸ್ಥಾನ ಇದೆ ಅಂತನ್ನುವಾಗ ಅವನ ಮಾತನ್ನು ಎಲ್ಲರೂ ಒಪ್ತಾರೆ. अगर कुर्सी पर नहीं है तो सब मानेंगे नहीं. लेकिन आप तो कुर्सी वाले नेता नहीं हो, ಸ್ವರಾಜ್ಯಾಧಿಕಾರಿ ರಾಜೇ हो. ನಾವು ಕುರ್ಚಿಯಲ್ಲಿ ಕೂತ್ಕೊಳ್ಳುವಂಥ ಮುಖಂಡರಲ್ಲ, ನಾವು ಸ್ವರಾಜ್ಯವನ್ನು ನಡೆಸುವ ಏನಾಗಿದ್ದೀವಿ? ರಾಜರಾಗಿದ್ದೀವಿ. सभी राजा होना, सभी राजा होना, कोई प्रजा तो नहीं. राजा योगी अर्थात राजा. देखो कितने पदम 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 भाग्यवान हो. ಎಷ್ಟು ಪದಮ ಪದम पदम पदम भाग्यवान इದ್ದೀರಿ. दुनिया उसमें भी विशेष विदेश हलचल में वह वार और हार की दुविधा में. ವಿದೇಶ ನೋಡಿ ಎಷ್ಟು ಹಲಚಲಿದೆ. ಕೆಲವೊಮ್ಮೆ ವಾರ್, ಕೆಲವೊಮ್ಮೆ हार, दुविधा, द्वंद्व. कोई हार रहा है, कोई वार कर रहा है, और कोई हालचाल सुन करके उसी हलचल में ही ಕೆಲವರು ಸೋತು ಹೋಗ್ತಿದ್ದಾರೆ, ಕೆಲವರು ಯುದ್ಧ ಮಾಡ್ತಿದ್ದಾರೆ, ಕೆಲವರು ಹಾಲ್ಚಾಲನ್ನು ಕೇಳಿಯೇ ಹಲ್ಚಲಲ್ಲಿ ಬಂದ್ದಾರೆ. वो है हार और वार की हलचल में. ಜಗತ್ತಿನವರು ಹಾರ್ ಮತ್ತು ವಾರಿನ ಏರ್ಪೇರಲ್ಲಿರ್ತಾರೆ. ಆಪ್ ಬಾಪ್ ದಾದಾಕ್ಕೆ ಪ್ಯಾರ್ ಮೇವು. ಒಂದು ಮ್ಯಾಚಿಂಗ್ ವರ್ಡ್ ಹೆಂಗಿದೆ? ಲೌಕಿಕ ಜನ ಹಾರ್ ಮತ್ತು ವಾರ್. ಹಾರ್ ಅಂದರೆ ಸೋಲು, ವಾರ್ ಅಂದರೆ ಯುದ್ಧ. ಯುದ್ಧ ಸೋಲು, ಯುದ್ಧ ಸೋಲು. ನಾವು ಬಾಪ್ ದಾದಾಕ್ಕೆ ಪ್ಯಾರ್ ಮೇವು, ಬಾಪ್ ದಾದರವರ ಪ್ರೀತಿಯಲ್ಲಿದ್ದೀವಿ. ನಮ್ಮದು ಹಾರು ವಾರ ಅಲ್ಲ, ನಮ್ಮದು ಪ್ಯಾರ್. ಪರಮಾತ್ಮ ಪ್ಯಾರ್ ದೂರ ದೂರ ಸೆ ಖಿಂಚ ಕರ್ ಲಾಯ. ಬಾಬನ ಜೊತೆಗಿರುವಂಥ ಪ್ರೀತಿ ಏನಿದೆ, ದೂರ ದೂರದಲ್ಲಿದ್ದವರನ್ನು ಖಿಂಚ ಕರ್ ಲಾಯ. ಬಾಬನ ಹತ್ತಿರ ಬರುವಂತೆ ಮಾಡಿದ್ದೆ ಯಾವುದು? ಪ್ಯಾರ್. कैसी भी परिस्थिति हो, लेकिन परमात्मा प्यार के आगे परिस्थितियाँ रोक नहीं सकती. ಎಂತೆಂಥ ಪರಿಸ್ಥಿತಿಗಳಿದ್ದರೂ ಸಹಿತ ಪರಮಾತ್ಮನ ಪ್ರೀತಿ ಏನಿದೆ, ಬಾಬನ ಬಳಿ ಬಂದಿವಿ, ಅದನ್ನು ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಪರಿಸ್ಥಿತಿ ಇದ್ದರೂ ವಿದೇಶದ ದೂರದಿಂದ ಬಂದಿರ್ತಾರೆ. ಯಾಕೆ? ಪ್ರೀತಿ. ಆವಾಗ ಬಾಬಾ ಅಂತಾರೆ ಹೊರಗಡೆ ವಾರಿರ್ಬೋದು, ಹಾರಿರ್ಬೋದು, ಹಲ್ಚಲಿರ್ಬೋದು, ಆದರೆ ಪರಮಾತ್ಮನ ಪ್ರೀತಿ ಯಾವುದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. परमात्मा प्यार बुद्धिमान की बुद्धि बन परिस्थिति को श्रेष्ठ स्थिति में बदल देता है. ಒಂದು ವೇಳೆ ಬಾಬಾ 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 ಅಂತ ಪರಮಾತ್ಮನ ಜೊತೆಗೆ ಪ್ರೀತಿ ಏನಿದೆ ಅದು ಬುದ್ಧಿವಾನಕ್ಕೆ ಬುದ್ಧಿ ಬನ್, ಬುದ್ಧಿವಂತರಲ್ಲಿ ಬುದ್ಧಿವಂತರನ್ನಾಗಿ ಮಾಡಿ ಪರಿಸ್ಥಿತಿಯನ್ನು ಶ್ರೇಷ್ಠ ಸ್ಥಿತಿಗೆ ಪರಿವರ್ತನೆ ಮಾಡ್ತದೆ.
ಭಾವನ ಜೊತೆಗೆ ಪ್ರೀತಿ ಇದ್ದರೆ ಪರಿಸ್ಥಿತಿನೂ ಚೇಂಜ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತೆ ಮಾಡ್ತದೆ. ಆ್ಯಕ್ಚುಲಿ ಪರಿಸ್ಥಿತಿ ಇದೆ, ಹಚ್ಚಲಿದೆ, ಕಷ್ಟಗಳಿವೆ, ಆದರೆ ಅದುವೇ ಏನು ಮಾಡ್ತದೆ? ಶ್ರೇಷ್ಠ ಸ್ಥಿತಿಯಲ್ಲಿರುವಂತೆ ಮಾಡ್ತದೆ. ಅದು ಚೇಂಜ್ ಆಗ್ತದೆ ಯಾವಾಗ? परमात्मा प्रीति इद्दाग। डबल विदेशों में भी देखो, पहले पोलैंड वाले कितने प्रयत्न करते थे, असंभव लगता था। अभी क्या लगता है? रशिया वाले भी असंभव समझते थे, चाहे 24 घंटे भी लाइन में खड़ा रहना पड़ा, पहुँच तो गए ना। मेरे बाबನ ಸಮ್ಮುಖದಲ್ಲಿ ಪೋಲ್ಯಾಂಡಿನವರು, ರಷ್ಯಾದವರು ಎಲ್ಲ ಬಂದಾರೆ. ರಷ್ಯಾದವರು ಬರಬೇಕಾದ್ರೆ 24 ಗಂಟೆ ಕ್ಯೂವಲ್ಲಿ ನಿಲ್ಲಬೇಕಾಗಿತ್ತು, ಆದರೂ ಬಂದುಬಿಟ್ರಲ್ಲ. मुश्किल हो गया, सहज हो गया, शुक्रिया कहेंगे ना बाबा को। ऐसे ही सदा होता रहेगा. ಯಾಕೆಂದರೆ ಬರಬೇಕಾದ್ರೆ ಎಲ್ಲ ಕಷ್ಟಗಳಿರ್ತವೆ. ಅಷ್ಟೊತ್ತಿಗೆ ಪರಮಾತ್ಮನ ಪ್ರೀತಿ ಆ ಪರಿಸ್ಥಿತಿ ಕಷ್ಟವನ್ನು ಸಹಿತ ಶ್ರೇಷ್ಠ ಸ್ಥಿತಿಯಲ್ಲಿರುವಂತೆ ಬದಲು ಮಾಡ್ತದೆ. ಕೆಲವರು ಯೋಚನೆ ಮಾಡ್ತಾರೆ, अंत में विमान बंद हो जाएंगे बाबा, हम फिर कैसे आएंगे. ಕೆಲವರು ಯೋಚನೆ ಮಾಡ್ತಾರೆ, ಇವನು ಅವ್ರ ದೇಶದಲ್ಲೇ ಕೂತು ಬಿಟ್ರೆ, ಕೆಲವೊಮ್ಮೆ ವಿಮಾನ ಬಂದಾಗಿಬಿಟ್ರೆ ನಾವಲ್ಲೇ ಇದ್ದು ಬಿಡೋದ. परमात्मा प्यार में वह शक्ति है, किसी की आंखों में ऐसा जादू कर देगी जो वह आपको बेचने के लिए परवश हो जाए. ಭಾವನ ಜೊತೆಗೆ ಪ್ರೀತಿ 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 ಇತ್ತಂದರೆ ಆವಾಗ ಪರಮಾತ್ಮನ ಪ್ರೀತಿಗೆ ಇಷ್ಟು ತಾಕತ್ತಿದೆ, ನಮ್ಮ ಕಣ್ಣೇ ಜಾದು ಮಾಡ್ತದೆ. ನಮ್ಮ ಕಣ್ಣನ್ನು ನೋಡಿ ಅವರು ಬೇಚನೆ ಕೇಳಿ ಪರವಶ ಜಾಯ. ಯಾರನ್ನು ಕಳಿಸಬಾರ್ದು, ಯಾರನ್ನು ಇಂಡಿಯಕ್ಕೆ ಕಳಿಸ್ಬಿಡ್ರಿ ಅಂತ ಆದೇಶ ಬಂದರೂ ಸಹಿತ ಭಾವನ ಪ್ರೀತಿ ತುಂಬಿದಂಥ ಕಣ್ಣು ಏನಿದೆ ಅದು ಜಾದು ಮಾಡ್ತದೆ. ಅವರು ಪರವಶ ಆದವರು ಏನು ಮಾಡ್ಬಿಡ್ತಾರೆ? ಬಾಬಾ ಅಂತಾರೆ, ಬೇಚನೆ ಕೇಳಿ ಪರವಶ हो जाएंगे. सिर्फ प्यार करने वाले नहीं, और हम कौन हैं? प्यार निभाने वाले. ಕೇವಲ ಬಾಬನನ್ನು ಕಷ್ಟ ಬಂದಾಗ ಪ್ರೀತಿ ಮಾಡೋದು, ಇಲ್ಲ ಸಮಯದಲ್ಲಿ ಹಾಗಲ್ಲ. ನಾವು ಪ್ರೀತಿಯನ್ನು ನಿಭಾಯಿಸುವವರು, ಬರೀ ಬಾಬನನ್ನು ಪ್ರೀತಿಸೋರಲ್ಲ, ಪ್ರೀತಿಯನ್ನು ನಿಭಾಯಿಸುವವರು. ಸದಾ ಪ್ರೀತಿಯಲ್ಲಿ ಲೀನಾಗುವುದು, ಸದಾ ಪರಮಾತ್ಮನ ಪ್ರೀತಿಯ ಲಗನ್ನಲ್ಲಿ ಮಗ್ಗನಾಗಿರುವುದು. ಬರೀ ಪ್ರೀತಿ ಮಾಡೋರಲ್ಲ, ಅದು ಟೆಂಪರರಿ. ಈ ರೀತಿ ಪರಮಾತ್ಮನ ಪ್ರೀತಿಗೆ ಇಷ್ಟು ಶಕ್ತಿ ಇದೆ. ನಮ್ಮ ಕಣ್ಣು ಜಾದುವಿನ ಕೆಲಸ ಮಾಡ್ತದೆ. ಅವರು ಕಳಿಸಲಿಕ್ಕೋಸ್ಕರ ಪರವಶ ಆಗಿಬಿಡ್ತಾರೆ. सिर्फ निभाने वाले आत्माओं से बाबा का भी वायदा है. ಯಾರು ಬಾಬನ ಪ್ರೀತಿಯನ್ನು ನಿಭಾಯಿಸ್ತಾರೋ ಅವರಿಗೆ ಬಾಪ का भी वायदा है. ಏನು ವಾಯ್ದಾ? ಏನು वायदा? अंत तक हर समस्या को पार करने में प्रीति की रीति निभाते रहेंगे. ಬಾಬಂದು ಅದಕ್ಕೆ ಪ್ರತಿಜ್ಞೆ ಇದೆ. ನೀವು ನನ್ನನ್ನು ನಿರಂತರ ಪ್ರೀತಿಸಿದರೆ, ಪ್ರೀತಿಯನ್ನು ನಿಭಾಯಿಸೋರಾದರೆ ಕೊನೆಯ ತನಕನೂ ಪ್ರತಿ ಸಮಸ್ಯೆಯನ್ನು ಪಾರು ಮಾಡೋದರಲ್ಲಿ ಪ್ರೀತಿಯ ರೀತಿಯನ್ನು ನಾನು ನಿಭಾಯಿಸ್ತೀನಿ. ಈ ಮಗು ಪ್ರೀತಿ ಮಾಡ್ತದಲ್ಲ, ಅದಕ್ಕೇನು ಮಾಡಬೇಕು? ನಾನು ನಿಭಾಯಿಸ್ತೀನಿ. ಎಲ್ಲ ಸಮಸ್ಯೆ ಪಾರು ಮಾಡುವಾಗ ಬಾಬನ ಪ್ರೀತಿಯ ರೀತಿಯನ್ನು ನಿಭಾಯಿಸ್ತಾರೆ. ಕಭಿ ಕಭಿ ಪ್ರೀತಿ करने वाले नहीं बनना. ಬಾಬರವರನ್ನು ಕೆಲವೊಮ್ಮೆ ಪ್ರೀತಿಸೋರಲ್ಲ, ಸದಾ ನಿಭಾನೆ ವಾಲಿ. ಪ್ರೀತಿಯನ್ನು ಸದಾ निभाने वाली. प्रीत करना अनेकों को आता है, निभाना कोई को आता है. इसलिए आप कोई में कोई को ಪ್ರೀತಿ ಮಾಡೋದಕ್ಕೂ
ಪ್ರೀತಿ ನಿಭಾಯಿಸುವುದಕ್ಕೂ ವ್ಯತ್ಯಾಸ ಇದೆ. ಎಲ್ಲೋ ಕಷ್ಟ ಬಂದಾಗ ಬಾಬಾ ಅಂತ ಭಾಳ ಪ್ರೀತಿ ನೆನಪು ಮಾಡೋದು ಮಾತಿಲ್ವೇ ಇಲ್ಲ. ಹಂಗಲ್ಲ, ಸದಾ ಕಾಲಕ್ಕೂ ಬಾಬನ ಪ್ರೀತಿಯಲ್ಲಿರಬೇಕು. ಆಗ ಅವನು ಬಾಬನೂ ಏನು ಮಾಡ್ತಾರೆ, ಪ್ರೀತಿಯ ರೀತಿಯನ್ನು ಅವನು ನಿಭಾಯಿಸ್ತಾರೆ. ಏನೇನೋ ಪರಿಸ್ಥಿತಿ ಬಂದಾಗ ಅಯ್ಯೋ ಈ ಮಗು ಸದಾ ನನ್ನ ಪ್ರೀತಿಯಲ್ಲಿ ಇರ್ತದಲ್ಲ, ಆಗ ಅವನು ಅದಕ್ಕೆ ಬಂಧಿಸಲ್ಪಡ್ತಾನೆ. ಬಾಪ್ दादा सदैव डबल विदेशी बच्चों को देख ಖುಷಿ होती है. ಅಲ್ಲಿಗೆ ಬಾಬರವರ ಮುರಳಿಯ ಸಬ್ಜೆಕ್ಟ್ ಮುಗಿಯಿತು. ಯಾವ ಸಬ್ಜೆಕ್ಟ್? ಒಂದು ರಾಜ್ಯ ದರ್ಬಾರ ಮಾಡಬೇಕಾದ್ರೆ ರಾಜ ಹೆಂಗಿರ್ಬೇಕು, ಅವನ ಪ್ರಜೆಗಳ ಲಕ್ಷಣ ಏನು ಅಂದರೆ ಕರ್ಮ್ಯಾಚಾರ್ಯಗಳು ಸಹಯೋಗಿಗಳು ಹೆಂಗಿರಬೇಕು, ಸ್ವರಾಜ್ಯವನ್ನು ಸಫಲತಾಪೂರ್ಣವಾಗಿ ರಾಜ್ಯ ನಡೆದಾಗ ಯಾವ ಲಕ್ಷಣ ಕಂಡು ಬರ್ತದೆ, ಇವೆಲ್ಲ ಅದೇ ಪಾಯಿಂಟಿಗೆ ಬರ್ತದೆ. ಮತ್ತು ಅವನು ರಾಜ್ಯಭಾರ ಮಾಡುವಾಗ ಹಾರವಾರ ಇಲ್ಲ, ಮತ್ತು ಯಾವುದು ಸದಾಕಾಲಕ್ಕೂ ಪ್ಯಾರ ಇರಬೇಕು. ಬಾಬಾ ಅದು ಹೇಳ್ತಾ ಹೇಳ್ತಾ ಇಲ್ಲಿಗೆ ಯಾಕೆ ತಂದರು ಮತ್ತೆ ಅಲ್ವಾ? ರಾಜ್ಯದಲ್ಲಿ ಹಾರು ಇಲ್ಲ, ವಾರು ಇಲ್ಲ, ಮತ್ತು ಏನು ಪ್ಯಾರ ಇರಬೇಕು. ಅಕಾಲ ತತ್ವನಿಷ್ಠನಿರಬೇಕು, ಅವನ ದಿಲ್ ತತ್ತಲ್ಲಿರಬೇಕು. ಸದಾಕಾಲಕ್ಕೂ ಸದಾ ನರದಿ ಸಿಂಹಾಸನದಲ್ಲಿ ಇರಬೇಕಾದ್ರೆ ಎಷ್ಟು ಪ್ರೀತಿ ಇರಬೇಕು. ಬರೀ ಪ್ರೀತಿ ಮಾಡೋರಲ್ಲ, ಈ ರಾಜ ಬಾಬನ ಜೊತೆಗೆ ಪ್ರೀತಿಯನ್ನು ನಿಭಾಯಿಸುವನಾಗಿರ್ಬೇಕು. ಪ್ರೀತಿ ನಿಭಾಯಿಸುವನಾಗಿತ್ತಂತಂದರೆ ಬಾಬಾ ಅಂತಿದ್ದಾರೆ, ಪ್ರತಿ ಪರಿಸ್ಥಿತಿಯಲ್ಲಿ ಸಮಸ್ಯೆಯಲ್ಲಿ ಪ್ರೀತಿ ಕಿ ರೀತಿ ಬಾಬಾ ಭೀ ನಿಭಾತೆ रहेंगे. ಆದ್ದರಿಂದ ಕೆಲವೊಮ್ಮೆ ಪ್ರೀತಿ ಮಾಡೋರೆಲ್ಲ ನಾವು ಪ್ರೀತಿಯನ್ನು ನಿಭಾಯಿಸೋದು, ಸದಾ ಪ್ರೀತಿಯಲ್ಲಿರುವುದು. ಇದು ನಮ್ಮ ಸ್ವರಾಜ್ಯದಲ್ಲಿ ಹೇಗೆ ನಡೆಸಬೇಕು, ಹೇಗೆ ಮಾಡಬೇಕು. ರಾಜ್ಯ ದರ್ಬಾರ ನಡೆಸುವಾಗ ಹಾರು ವಾರು ಬರ್ತಾ ಇರ್ತದೆ. ಆದರೆ ಆತ್ಮ ಒಬ್ಬ ತಂದೆ ಪ್ರೀತಿಯಲ್ಲಿ ಲವಲೀನ ಸ್ಥಿತಿಯಲ್ಲಿದ್ದರೆ ಬಾಬನ ಸಹಿತ ಆ ರೀತಿಯನ್ನು ನಿಭಾಯಿಸ್ತಾರೆ. ಬಾಪ್ ದಾದಾ ಸದಾ ಡಬಲ್ ವಿದೇಶಿ ಮಕ್ಕಳಲ್ಲಿ ಖುಷಿ ಪಡ್ತಿದ್ದಾರೆ. ಹಿಮ್ಮತ್ತಿನಿಂದ ಬಾಬರವರ ಸಹಯೋಗದಿಂದ ಅನೇಕ ಪ್ರಕಾರದ ಮಾಯೆಯ ಬೌಂಡ್ರಿಯನ್ನು ದಾಟಿ ಅನೇಕ ಪ್ರಕಾರ ರೀತಿ ರಿವಾಜ್ ರಸಮ್ ಇವೆಲ್ಲ ಬೌಂಡ್ರಿಯನ್ನು ಪಾರು ಮಾಡಿ ನೀವು ನನ್ನ ಬಳಿ ತಲುಪಿದಿರಿ. ಯಾಕೆಂದರೆ ವಿದೇಶಿಯರ ಒಂದು ಜೀವನ ಪದ್ಧತಿ, ಅವರ ಸ್ಟೈಲು, ಇರುವಿಕೆ, ಆಹಾರ ವಿಹಾರ ಎಲ್ಲನೂ ಏನು ಚೇಂಜ್. ಇನ್ನು ಭಾರತೀಯರಾದರೆ ಓಕೆಪ್ಪ, ನಮಗೆ ಮೊದಲಿಂದಲೂ ಸಹಿತ ದೇವರು ಧರ್ಮ ಪೂಜೆ ಪುರಸ್ಕಾರ ಶಬ್ದ ಆದರೆ ಇತ್ತು. ಅವರ ಹತ್ರ ಏನಿದೆ? ಏನಿಲ್ಲ. ಅವರದ್ದು ರೀತಿಯನ್ನು ರಿವಾಜನ್ನು ರಸಮ್ಮನ್ನು ಒಂದು ಬೌಂಡ್ರಿಯನ್ನು ದಾಟಿ ಭಗವಂತನನ್ನು ಗುರುತಿಸಿ ಬಂದ್ರಲ್ವ. ಎಷ್ಟು ಗ್ರೇಟ್, ಎಷ್ಟು ಹಿಮ್ಮತ್ತು, ಸಾಹಸ ಎಷ್ಟು. ಅದಕ್ಕೆ ಬಾಬಾ ಅಂತಾರೆ, ಹಿಮ್ಮತ್ ಸೆ ಬಾಪಕ್ಕೆ ಮದದಕ್ಕೆ ಪಾತ್ರ. ವಿದೇಶಿಯರು ಸಾಹಸದ ಹೆಜ್ಜೆ ಇಟ್ಟದರಿಂದ ಬಾಬರವರ ಸಹಾಯಕ್ಕೆ ಪಾತ್ರರಾದರು. ಹಿಮ್ಮತ್ತು ಭಾಳ ಚೆನ್ನಾಗಿಟ್ಟಿದ್ದೀರಿ. ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ದೋನೋ ಬೇಟಿ बहुत पुराने से पुराने भी है, इस ಕಲ್ಪಕ್ಕೆ ನಯೇ भी. ಈ ಕಲ್ಪಕ್ಕೆ ಹೊಸಬ್ರು, ಆದರೆ ಕಲ್ಪದ ಹಳಬ್ರು. ಎಲ್ಲರ ಹಿಮ್ಮತ್ತು ಭಾಳ ಚೆನ್ನಾಗಿದೆ. हिम्मत में तो सभी नंबर 1. फिर नंबर किस बात में? ಹಿಮ್ಮತ್ತಲ್ಲಿ ನಂಬರ್ 1. ಮತ್ತೆ ನಂಬರ್ 1 ಯಾವುದರಲ್ಲಿ? डबल विदेशी डबल पुरुषार्थ करते हैं, ರೋರ್ಯಾಣ ಬೇಕಂತೆ. ಡಬಲ್ ವಿದೇಶಿಯರಂದರೆ ಬಾಬನ ಜೊತೆಗೆ ಏನು ಮಾಡ್ತಾರೆ, ಅವರು ಮಾತಾಡ್ತಾ ಇರ್ತಾರೆ. 108 माला में जरूर आएंगे ना. कोई क्वेश्चन करते हैं कि आ सकते हैं ಬಾಬಾ, ನಾನು 108 ಮಾಲೆಯಲ್ಲಿ ಬರ್ತೀನಾ ಅಂತ ಕ್ವಶನ್ ಹಾಕ್ತೀರಾ? ಡಬಲ್ ವಿದೇಶಿಯರು ಮಾಲಾ ಮೇ ಸೀಟ್ ರಿಸರ್ವ್ ಏನಾ? ಬಾಬಾ ಹತ್ರ ಮಾಲೆಯಲ್ಲಿ ಬರಲಿಕ್ಕೆ ಸೀಟ್ ರಿಸರ್ವ್ ಮಾಡಿದ್ರಲ್ವಾ. ಲೇಕಿನ್ ಕೌನ್ ಅವ್ರಿಗೆ ಕಿತ್ತನೆ वो आगे चल सुनाएंगे. ಯಾವ ನಂಬರ್
ಎಷ್ಟು ಜನ ಅವೆಲ್ಲ ಮುಂದಕ್ಕೆ ಹೇಳ್ತೀನಿ. तो नंबर क्यों बनते? हर एक अपने अधिकार से कहते हो ना मेरा बाबा, तो अधिकार भी पूरा है, फिर भी नंबर क्यों? तो नंबर 1 होगा और नंबर 8 होगा, दोनों में अंतर तो होगा ना. इतना अंतर क्यों पड़ता? ये माಲೆಯಲ್ಲಿ ಅಷ್ಟರತ್ನಗಳ ಮಾಲೆ. नंबर 1 नंबर 8 ಅಷ್ಟು ಅಂತರ ಯಾಕೆ? 16,000 की भी बात छोड़ो, 108 में भी देखो 16,000 ಮಾಲೆಯನ್ನು ಬಿಟ್ಟುಬಿಡಿ, 108 ಮಾಲೆ ನೋಡಿ, कहाँ 1 कहाँ 108, तो क्या अंतर हुआ? हिम्मत में सब पास हो. ಎಲ್ಲರೂ ಸಾಹಸದಲ್ಲಿ ಪಾಸ್ ಇದ್ದೀರಿ. हिम्मत के रिटर्न में क्या है? ಎಲ್ಲರೂ ಹಿಮ್ಮತ್ತಿನಿಂದ ಹೆಜ್ಜೆ ಇಟ್ಬಿಟ್ಟಿದ್ದೀವಿ. ಹಿಮ್ಮತ್ತಿನ रिटर्न आगे बाप और ब्राह्मण परिवार द्वारा मदद मिलती है. हिम्मत बच्चे मदद बाप और ब्राह्मण परिवार. ನಾವು ಸಾಹಸದ ಹೆಜ್ಜೆಯನ್ನು ಇಟ್ಟರೆ ಬಾಬನ ಸಹಯೋಗ ಇದೆ, ब्राह्मण परिवार का सहायक है. उस मदद को प्राप्त कर कार्य में लगाना, समय पर मदद को यूज़ करना. जिस समय जो मदद अर्थात शक्ति चाहिए उसी शक्ति द्वारा समय पर काम लेना, यह निर्णय शक्ति और कार्य में लगाने की शक्ति, इसमें अंतर हो जाता. ಯಾಕೆ 108 ಮಾಲೆಯಲ್ಲಿ ಒಂದೇ ನಂಬರು, ನಂತರ 108ನೇ ನಂಬರು, ಅಂತರ ಯಾಕೆ? ಸರಿ, ಎಲ್ಲ ಮಕ್ಕಳು ಸಾಹಸದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಹಸದ ಹೆಜ್ಜೆ ಇಟ್ಟ ಮೇಲೆ ಬಾಬನ ಸಹಯೋಗನೂ ಇದೆ, ಬ್ರಾಹ್ಮಣ ಪರಿವಾರದ ಸಹಯೋಗನೂ ಇದೆ. ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಆ ಶಕ್ತಿಯ ಮೂಲಕ ಕೆಲಸ ತಗೋಬೇಕು. ಕೆಲವೇ ನಿರ್ಣಯ ಶಕ್ತಿ, ಅದನ್ನು ಕಾರ್ಯದಲ್ಲಿ ತೊಡಗಿಸ್ಕೋಬೇಕು, ಇದರಲ್ಲಿ ಅಂತರ ಬಂದುಬಿಡ್ತದೆ. ಬಾಬನ ಸಹಯೋಗ, ಬ್ರಾಹ್ಮಣ ಪರಿವಾರದ ಸಹಯೋಗ ಇದೆ. ಅಂತರ ಬರಲಿಕ್ಕೆ ಏನು ಕಾರಣ ಅಂದರೆ ಆ ಶಕ್ತಿಯನ್ನು, ಸರ್ವಶಕ್ತಿಗಳನ್ನು ಕಾರ್ಯ में लगाना, ಅದರಲ್ಲಿ ವ್ಯತ್ಯಾಸ ಇದೆ. ಸರ್ವಶಕ್ತಿ ವರ್ಷೆ के रूप में मिलता है ना, ನಮಗೆ ಆಸ್ತಿ ರೂಪದಲ್ಲಿ ಸಿಕ್ಕಿದೆ, ಶಕ್ತಿಗಳಿವೆ. ಆ ಸರ್ವಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ, ಕಾರ್ಯಕ್ಕೆ ಸರಿಯಾಗಿ ಬಳಸ್ಕೋಬೇಕು. ಆವಾಗ ಏನಾಗ್ತದೆ? ವ್ಯತ್ಯಾಸ ಬಂದ ಕೂಡಲೇ ಮಾಲೆ ನಂಬರ್ನಲ್ಲಿ ವ್ಯತ್ಯಾಸ ಬರ್ತದೆ. कोई को 8 शक्ति है, कोई को 6 शक्ति, कोई को 6 शक्ति नहीं मिलती, सर्वशक्तियाँ मिलती है. पहले भी सुना है, ಕೆಲವರಿಗೆ 8 ಶಕ್ತಿ ಕೊಡೋದು, ಕೆಲವರಿಗೆ 6 ಶಕ್ತಿ ಕೊಡೋದಲ್ಲ. ಬಾಬಾ ಕೊಡೋದು ಎಲ್ಲರಿಗೂ 8 ಶಕ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ विधि से सिद्धि होता है. कार्य शक्ति की विधि है, एक है बाप के बनने की विधि, दूसरी है बाप से वर्षा प्राप्त करने की विधि, तीसरी है प्राप्त किए हुए वर्षे को कार्य में लगाने की विधि. ಈಗ ಎಲ್ಲ ಶಕ್ತಿಗಳು ನಮಗೆ ಸಿಕ್ಕಿದೆ, ಆದರೆ ಯೂಸ್ ಮಾಡುವಂಥ ವಿಧಿ ಇದೆ. ವಿಧಿ ಹೆಚ್ಚು ಕಡಿಮೆ ಆದ ಕೂಡಲೇ ಸಿದ್ಧಿ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ನಂಬರ್ ಮಾಲೆಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಒಂದು ಬಾಪಕ್ಕೆ ಬನ್ನೇಕಿ ವಿಧಿ. ಏನಪ್ಪ ವಿಧಿ? ಬಾಬನ ಮಗುವಾಗುವಂತಹ ವಿಧಿ. ಎರಡನೇದ್ದು ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ. ಮೂರನೇದ್ದು ಪ್ರಾಪ್ತಿಯಾದ ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ವಿಧಿ. ಬರೀ ಆಸ್ತಿ ಇದೆ ಅಂದ ಕೂಡಲೇ ನಾವು ಶಕ್ತಿಶಾಲಿ ಅಲ್ಲ. ಆಸ್ತಿಯನ್ನು ಏನು ಮಾಡಬೇಕು? ಕಾರ್ಯದಲ್ಲಿ ಅದನ್ನು ತೊಡಗಿಸ್ಕೋಬೇಕು. ಬಾಬನ ಮಗುವಾದೆವು, ತಂದೆಯಿಂದ ಸರ್ವ ಪ್ರಾಪ್ತಿನೂ ಸಿಕ್ತು. ಸಿಕ್ಕ ಪ್ರಾಪ್ತಿಯನ್ನು ಏನು ಮಾಡಬೇಕು? ಅದನ್ನು कार्य में लगाने की विधि, कार्य में लगाने की विधि में अंतर हो जाए. हाँ, ಬಾಬನ ಮಗುವ ಪಕ್ಕಾ ಮಗು ನಾನು. ಆಸ್ತಿ ಎಲ್ಲ ಪ್ರಾಪ್ತಿ ಆಗ್ತಾ ಇದೆಯಾ? ಫುಲ್ಲು ಕೊಡ್ತಿದ್ದಾರೆ ಬಾಬಾ. ಪ್ರಾಪ್ತಿಯಾದದ್ದನ್ನು ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ಹೆಚ್ಚು ಕಡಿಮೆ ಇದೆ. ಹಾಗಾಗಿ ಮಾಲೆ ಏನಾಗ್ತದೆ?
नंबर ಹೆಚ್ಚು ಕಡಿಮೆ. तो एक पॉइंट बुद्धि में रखना, यह है एक विधि. बाबा ಎಲ್ಲ ಪಾಯಿಂಟ್ಸ್ ಕೊಡ್ತಾರೆ, ಚಂದ ಬುದ್ಧಿಯಲ್ಲಿ ಇಟ್ಕೊಂಡು. दूसरा है पॉइंट बन पॉइंट को कार्य में लगाना. ನಾವು ಪಾಯಿಂಟ್ ಆಗಿ ಇಟ್ಟುಕೊಂಡು ಪಾಯಿಂಟ್ಸನ್ನು ಕಾರ್ಯದಲ್ಲಿ ತರಬೇಕು. ಬಾಬಾ ಹೇಳಿದ ಕೂಡಲೇ ಆ ಪಾಯಿಂಟಿನ ಸ್ವರೂಪರಾಗಬೇಕು ನಾವು, ಆಮೇಲೆ ಕಾರ್ಯದಲ್ಲಿ ತರಬೇಕು. ಪಾಯಿಂಟ್ ರೂಪ भी है, ಪಾಯಿಂಟ್ಸ್ भी है, दोनों का ಬ್ಯಾಲೆನ್ಸ್. ಎಲ್ಲ ಪಾಯಿಂಟ್ಸ್ ತಲೆಯಲ್ಲಿರಬೇಕು ಮತ್ತು ಆತ್ಮ ಪಾಯಿಂಟ್ ಸ್ವರೂಪದಲ್ಲಿರಬೇಕು. ಇದೆರಡು ಬ್ಯಾಲೆನ್ಸ್ ಇರಬೇಕು. ಪಾಯಿಂಟ್ಸನ್ನು ತಲೆಯಲ್ಲಿ ಇಟ್ಕೋಬೇಕು, ಪಾಯಿಂಟ್ ಸ್ವರೂಪದಲ್ಲಿರಬೇಕು. ನಂತರ ಪಾಯಿಂಟ್ ಬಂದು ಪಾಯಿಂಟ್ಗೂ ಕಾರ್ಯ ಮೇಲೆ ಲಗಾನ. ತಲೆಯಲ್ಲೆಲ್ಲ ತಿಳುವಳಿಕೆ ಇದೆ, ಆದರೆ ನಡವಳಿಕೆ ತಾನೇ ಇಲ್ಲ. ಗೊತ್ತಾಗ್ತದೆ, ನಡೀಲಿಕ್ಕಾಗೋದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಗೊತ್ತಿದೆ, ಆ ಸ್ವರೂಪದಲ್ಲಿಲ್ಲ, ಕಾರ್ಯದಲ್ಲಿ ತರಂಗಿಲ್ಲ. ಪಾಯಿಂಟ್ ರೂಪ भी है, ಪಾಯಿಂಟ್ಸ್ भी है, ಎರಡು ಬ್ಯಾಲೆನ್ಸ್ ಇರಬೇಕು. यह नंबर 1 विधि से नंबर 1 सिद्धि प्राप्त करना. नंबर 1ನಲ್ಲಿ ಬರಬೇಕಾದ್ರೆ ಅಂತರ ದೂರ ಆಗಬೇಕು. ಮಾಲೆಯಲ್ಲಿ ಪೋಣಿಸುವಾಗ ಒಂದೇ ನಂಬರಲ್ಲಿ ಬರಬೇಕಾದ್ರೆ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳೋದು ಮತ್ತು ಪಾಯಿಂಟ್ ಸ್ವರೂಪರಾಗಿ ಕಾರ್ಯದಲ್ಲಿ ಬರೋದು. ಆ ಪಾಯಿಂಟ್ಸಿಗೆ ತಕ್ಕಂತೆ ಸ್ಥಿತಿಯನ್ನು ವಿಮರ್ಶೆ ಮಾಡಿಕೊಂಡು ಕಾರ್ಯದಲ್ಲಿ ತರಬೇಕು. ಇಲ್ಲಿ ಬುದ್ಧಿಯಲ್ಲಿ ಪಾಯಿಂಟ್ಸ್ ಇದೆ, ಕಾರ್ಯದಲ್ಲಿ ಇಲ್ಲ ಅಂದರೆ ನಂಬರ್ ಹೆಚ್ಚು ಕಡಿಮೆ. ಆದ್ದರಿಂದ ಪಾಯಿಂಟ್ ರೂಪ್ ಮತ್ತು ಪಾಯಿಂಟ್ಸ್ ಎರಡು ಬ್ಯಾಲೆನ್ಸ್. यह नंबर 1 विधि से नंबर 1 सिद्धि प्राप्त करना. कभी पॉइंट के विस्तार में चले जाते, कभी पॉइंट रूप में टिक जाते. पॉइंट रूप पॉइंट्स साथ साथ चाहिए. कार्य शक्ति को बढ़ा, ಇದೆರಡು ಜೊತೆಗಿಟ್ಕೊಂಡು ಕಾರ್ಯಶಕ್ತಿಯನ್ನು ವೃದ್ಧಿ ಮಾಡಿ. समझा नंबर 1 आना है तो यह करना पड़ेगा. ನಂಬರ್ 1ನಲ್ಲಿ ಬರಬೇಕಾದ್ರೆ ಈ ರೀತಿ ನಡ್ಕೋಬೇಕು. ಬುದ್ಧಿಯಲ್ಲಿ ಪಾಯಿಂಟ್ಸ್ ಇರಬೇಕು, ಪಾಯಿಂಟ್ಸ್ ಸ್ವರೂಪರಾಗಬೇಕು, ಅದಕ್ಕೆ ತಕ್ಕಂಥ ಕೆಲಸದಲ್ಲಿ ಬರಬೇಕು. ಬಾಬಾ ಹೇಳ್ತಾರೆ, ಆಜ್ಕಲ್ साइंस की शक्ति साइंस की शक्ति, साइंस के साधनों द्वारा कार्य शक्ति कितनी तेज कर रही है. ವಿಜ್ಞಾನದ ಶಕ್ತಿ, ವಿಜ್ಞಾನದ ಸಾಧನಗಳ ಮೂಲಕ ಎಷ್ಟು ಕಾರ್ಯ तेज ನಡೀತಾ ಇದೆ. जो चैतन्य मनुष्य कार्य कर सकता है, जो चैतन्य मनुष्य कार्य कर सकता है, जितने समय जितना यथार्थ चैतन्य मनुष्य कर सकता है, उतना साइंस के साधन कंप्यूटर कितना जल्दी काम करता है. ಇದು 91ನೇ ಇಸವಿಯಲ್ಲಿ ಏನು ಬಂದಿದೆ, ಕಂಪ್ಯೂಟರ್ ಎಲ್ಲ ಬಂದಿದೆ. ಒಬ್ಬ ಮನುಷ್ಯ ಪಟ 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 ಹೆಂಗೆ ಕೆಲಸ ಮಾಡ್ತಾನೋ ಅಷ್ಟೇ ತೀವ್ರಗತಿಯಿಂದ ಕಂಪ್ಯೂಟರ್ ಮನುಷ್ಯ ರಚನೆ ಮಾಡಿದಂಥ ಯಂತ್ರ ಎಷ್ಟು ಜೋರಲ್ಲಿ ಕೆಲಸ ಮಾಡ್ತದೆ. ಚೈತನ್ಯ ಮನುಷ್ಯಕ್ಕೂ भी ಕರೆಕ್ಷನ್ करता है. ಯಾವುದು ಆ ಕಂಪ್ಯೂಟರ್ ನಾವು ಚೈತನ್ಯ ಮನುಷ್ಯರನ್ನೇ ತಿತ್ತದೆ. ಅದು ನಾವೇನಾದ್ರು ತಪ್ಪು ಮಾಡಿದ್ರೆ ಅದು ಮುಗಿದೋಯ್ತು. ಒತ್ತುವಾಗ ಮಾಡುವಾಗ ತಪ್ಪಲ್ಲಿ ಬಿಟ್ಟರೆ ಅಲ್ಲಿ ಪ್ರಿಂಟ್ ಬಂದೇ ಬಿಡ್ತದೆ. ಏನಂತ ಬಿಡ್ತದೆ, ಎರಂತ ಬಂದೇ ಬಿಡ್ತದೆ. तो जब साइंस के साधन कार्य शक्ति को तीव्र बना सकते, ವಿಜ್ಞಾನದ ಸಾಧನ ನಮ್ಮ ಕಾರ್ಯಶಕ್ತಿಯನ್ನು ಎಷ್ಟು ಚಂದ ತೀವ್ರ ಮಾಡ್ತಾ ಇದೆ. कई ऐसी इन्वेंशन निकली भी है, निकल भी रहा है. तो ब्राह्मण आत्मा उनके साइलेंस की शक्ति कितना तीव्र कार्य यथार्थ सफल कर सकते हैं. ವಿಜ್ಞಾನದ ಶಕ್ತಿಯೇ ಇಷ್ಟು ಕೆಲಸ ಮಾಡ್ತಾ ಉಂಟಂದರೆ, ವಿಜ್ಞಾನದ ಶಕ್ತಿ ಕೆಲಸ ಮಾಡ್ತಾ ಇದೆ, ಅದು ಸೈನ್ಸ್ ಪವರ್. ನಮ್ಮದು ಸೈಲೆನ್ಸ್ ಪವರ್. ಶಾಂತಿಯ ಶಕ್ತಿಗೆ ಎಷ್ಟು ತಾಕತ್ತಿಲ್ಲ. सेकंड में निर्णय हो, सेकंड में कार्य को प्रैक्टिकल में सफल कर. सेकंड निर्णय तगरी
1 ಸೆಕೆಂಡಿಗೆ ಕಾರ್ಯವನ್ನು प्रैक्टिकलಲ್ಲಿ तन्नी सेकंड में कार्य को प्रैक्टिकल में सफल करो। सोचना और करना इसका बैलेंस चाहिए। ಯೋಚನೆ ಏನು ಮಾಡ್ತೀವೋ ಅದೇ ರೀತಿ ನಡ್ಕೋಬೇಕು। ಇದೆರಡರಲ್ಲಿ ಸಮತೋಲನ ಇರಲಿ। ಯೋಚಿಸೋದನ್ನು ಮಾಡೋದನ್ನು ಮಾಡಬಾರ್ದು, ಯೋಚಿಸೋದನ್ನು ಮಾತಾಡೋದು ಮತ್ತೊಂದು ಮಾಡಬಾರ್ದು। ಏನು ಯೋಚಿಸ್ತೀವೋ ಅದನ್ನು ಕಾರ್ಯದಲ್ಲಿದ್ದೆ। कई ब्राह्मण आदमी सोचती बहुत है, करने के समय जितना सोचते उतना करते नहीं। ಕೆಲವರು ಭಾಳ ಯೋಚನೆ ಮಾಡ್ತಾರೆ, ಆದರೆ ಮಾಡುವಾಗ ಅಷ್ಟು ಮಾಡೋಂಗಿಲ್ಲ। ದೊಡ್ಡ ಸಂಕಲ್ಪ ಮಾಡ್ತಾರೆ, ಆದರೆ ಕಾರ್ಯದಲ್ಲಿ ಬಂದಾಗ ಸಂಕಲ್ಪ ಏನು ಮಾಡ್ತಾರೆ, ಸಣ್ಣ ಮಾಡ್ತಾರೆ। ಯೋಚನೆ ಮತ್ತು ಕರ್ಮ ಎರಡು ಜೊತೆಗಿರಬೇಕು। ಕೆಲವರು ಭಾಳ ಯೋಚನೆ ಮಾಡ್ತಾರೆ, ಮಾಡೋ ಸಮಯದಲ್ಲಿ उतना करते नहीं है। कई फिर करने में लग जाते, सोचते पीछे ठीक किया व नहीं किया, क्या करना है या अभी करना है। ಕೆಲವರು ಏನು ಮಾಡ್ಬಿಡ್ತಾರೆ, ಮಾಡೋದೆಲ್ಲ ಮಾಡಿಬಿಟ್ಟು ನಂತರ ಯೋಚಿಸ್ತಾರೆ। ಕೆಲವರು ಯೋಚನೆ ಭಾಳ ಮಾಡ್ತಾರೆ, ಯೋಚನೆ ಮಾಡ್ದಂಗೆ ಅಷ್ಟು ಕರ್ಮ ಮಾಡಿದ್ದಾರೆ। ಕೆಲವರು ಭಾಳ ಮಾಡಿಬಿಡ್ತಾರೆ, ಪೀಚೆ ಸೋಚುತ್ತೆ, ಕೆಲಸ ಎಲ್ಲ ಮಾಡಿ ಮುಗಿದ ನಂತರ ಯೋಚನೆ ಮಾಡ್ತಾರೆ। ಆದರೆ ಸೋಚನಾ ಮತ್ತು ಕರ್ನ ದೋನೋ ಹೆಂಗಿರ್ಬೇಕು, ಸಾಥ್ ಸಾಥ್ ನೈತ ಕ್ಯಾ ಹೋತಾ, ಇಲ್ಲಾಂದರೆ ಏನಾಗ್ತದೆ, सोचते ही कि ये करना है, लेकिन सोच के करेंगे, सोचते सोचते कार्य का समय परिस्थिति बदल जाती है। फिर कहते हैं करना तो था, सोचा तो था ಅಲ್ವಾ। ಯೋಚನೆ ಮಾಡ್ತೀವಿ ಅಂದ ಕೂಡಲೇ ಮಾಡಿಬಿಡ್ಬೇಕು। ನಾವು ಭಾಳ ಯೋಚನೆ ಮಾಡ್ತಾ ಹಾಗೆ ಸಮಯ ಕಳೆದರೆ ಸಮಯ ಪರಿಸ್ಥಿತಿಗೆ ಬದಲಾಗಿಬಿಡ್ತದೆ, ಸಮಯ ಬದಲಾಗಿಬಿಡ್ತದೆ। ಯೋಚನೆಯಲ್ಲೇ ಇದ್ದು ಬಿಡ್ತದೆ। ಮತ್ತೆ ಅಂತೀವಿ, ಅಯ್ಯೋ ನಾನು ಹಿಂಗೆ ಮಾಡಬೇಕಾಗಿತ್ತು, ನನ್ನ ಸಂಕಲ್ಪ ಬಂತರಿ ಹಿಂಗೆ ಮಾಡಬೇಕಾಗಿತ್ತು, ಮಾಡಕ್ಕೆ ಸಂಕಲ್ಪ ಬಂದ ಕೂಡಲೇ ಮಾಡಬೇಕು ನಾವು। ಅದು ಶುದ್ಧ ಸಂಕಲ್ಪ ಇದೆ। ಯಾಕೆಂದರೆ ಬಾಬಾ ಸಂಕಲ್ಪವನ್ನು ಶುದ್ಧೀಕರಣ ಮಾಡಲಿಕ್ಕೆ ಮುರಳಿ ಕೊಟ್ಟಾರೆ। ಮುರಳಿ ಕೇಳಿ 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 ಬಾಬನ ಸಂಕಲ್ಪನೇ ನಮ್ಮ ಸಂಕಲ್ಪ ಆಗಿಬಿಟ್ಟಿರ್ತದೆ। ನಮ್ಮ ಮನಸ್ಸ ಶಕ್ತಿ ಇದೆ ನಮ್ಮ ಹತ್ರ, ಅದು ಯಾವುದು ಒಳ್ಳೆಯದನ್ನೇ ಹೇಳ್ತಾ ಇರ್ತದೆ। ಆತ್ಮಸತ್ಯವದ್ದನ್ನೇ ಹೇಳ್ತಾ ಇರ್ತದೆ, ಒಳ್ಳೆಯ ಸಂಕಲ್ಪ ಬರ್ತದೆ। ಶುಭಸ್ಯ ಶೀಘ್ರ, ಯಾಕೆ ಹಿಂದಿನವರಂದರು ಒಳ್ಳೆಯ ಆಲೋಚನೆ ಬಂದರೆ ಕೂಡಲೇ ಮಾಡಿ, ಇಲ್ಲ ಅಂದರೆ ಸಮಯ ಪರಿಸ್ಥಿತಿ ಬದಲಾಗಿಬಿಡ್ತದೆ, ಮತ್ತು ಮಾಡಬೇಕಾದ್ರೆ ಮಾಡಲಿಕ್ಕಾಗ್ತದೆ। ಮತ್ತೆ ಯೋಚನೆ ಮಾಡ್ತೀವಿ ಏನಂತ, ಅಯ್ಯೋ ನನಗೆ ಸಂಕಲ್ಪ ಬಂದಿತ್ತು ರೀ, ನಾನು ಆವಾಗಲೇ ಮಾಡಬೇಕಾಗಿತ್ತು, करना तो था, सोचा तो था। जब साइंस के साधन तीव्र गति से हो रहा है, 1 सेकंड में क्या नहीं कर सकते। विज्ञान साधन ನೋಡಿ 1 सेकंड ಏನು ತಾನೇ ಮಾಡೋಂಗಿಲ್ಲ। विनाश के साधन तीव्र गति की तरफ जा रहा है, तो स्थापना के साइलेंस की शक्तिशाली साधन क्या नहीं कर सकेंगे। ವಿನಾಶ ಮಾಡೋದು ಸಾಧನ ತೀವ್ರ ಗತಿಯಲ್ಲಿ ಕೆಲಸ ಮಾಡ್ತಾ ಉಂಟು, ಸ್ಥಾಪನೆ ಮಾಡೋದು ಸೈಲೆನ್ಸಿನ ಶಕ್ತಿ। ಅದು ಯಾಕೆ ಸ್ಲೋ, अभी तो प्रकृति आप मालिकों का आह्वान कर रही है, आप लोग उनको ऑर्डर नहीं करते। प्रकृति कितनी धमाल कर रही है। ಪ್ರಕೃತಿ ನೋಡಿ, ಪ್ರಕೃತಿಯ ಮಾಲೀಕರು ನಾವು ಎಷ್ಟು ಆಹ್ವಾನ ಮಾಡ್ತಾ ಇದೆ, ಬನ್ನಿ ಸತೋಪ್ರಧಾನ ದೇವತೆಗಳೇ ಬನ್ನಿ ಅಂತ ಹೇಳ್ಕೊಂಡು ನಾವು ಅದರ ಆರ್ಡ್ರನ್ನು ಪಾಲಿಸಿಲ್ಲ ಅಂತಂದರೆ ಅದು ಧಮಾಲ್ ಮಾಡ್ತದೆ। ಕಮಾಲ್ ಹೋಗಿ ಏನು ಮಾಡ್ತದೆ, ಧಮಾಲ್ ಮಾಡ್ತದೆ। ಮಾಲೀಕ ತಯಾರು ಹೋ ಜಾವೋ तो ಪ್ರಕೃತಿ आपका ಸ್ವಾಗತ करे। ಪ್ರಕೃತಿಯ ಮಾಲೀಕರು ನಾವು ತಯಾರಾಗಬೇಕು, ಅವು ಪ್ರಕೃತಿ ನಮ್ಮನ್ನು ಸ್ವಾಗತ ಮಾಡ್ತದೆ। ಐಸೆ ತಯಾರು ಹೋ ಅವಿಷ್ಟ ಪಾಯಿಂಟ್ಸ್ ನಡು ಮುರಳಿಯಾದ ನಂತರ ಸ್ವರಾಜ್ಯ ದರ್ಬಾರವನ್ನು ಮುಗಿಸಿ 30 ಪಾಯಿಂಟ್ಸ್ ಹೇಳ್ತಿದ್ದಾರೆ ಅಲ್ವಾ। 108 ರತ್ನದಲ್ಲಿ ಅಂತರ ಬರಬಾರ್ದು ಅಂತಂದರೆ ಪಾಯಿಂಟ್ ತಲೆಯೊಳಗೆ ಏನು ಪಾಯಿಂಟ್ಸ್ ಇದೆಯೋ ಪಾಯಿಂಟ್ ರೂಪದಲ್ಲಿರೋದು ಆ ರೀತಿ
ಕಾರ್ಯದಲ್ಲಿ ತರುವುದು ಅಂತರ ಇರಬಾರ್ದು. ಪಾಯಿಂಟ್ ರೂಪ್ ಪಾಯಿಂಟ್ ಸಾತ್ ಸಾತ್ ಚಾಹಿಯೆ. ನೆಕ್ಸ್ಟ್ ಏನಂತಾರೆ ಬಾಬಾ? ಸೈಲೆನ್ಸಿಗೆ ಶಕ್ತಿ. ಹೆಂಗೆ ಕೆಲಸ ಮಾಡಬೇಕು? ಸಂಕಲ್ಪ ಮಾಡ್ತಾ ಕೂಡಲೇ ಕರ್ಮ ಮಾಡಿ. ಯೋಚನೆ ಮಾಡ್ತಾ ಮಾಡ್ತಾ ಕೂತ್ಕೊಳ್ಳೋಷ್ಟೊತ್ತಿಗೆ ಸಮಯ ಮತ್ತು ಪರಿಸ್ಥಿತಿ ಬದಲಾಗಿಬಿಡ್ತದೆ. ಅದೇ ಟೈಮಿಗೆ ಮಾಡಿಬಿಡ್ಬೇಕು. ಒಳ್ಳೆಯ ಸಂಕಲ್ಪ ಬಂದಿದ ಮೇಲೆ ಕೂಡಲೇ ಮಾಡಬೇಕು. ಪ್ರಕೃತಿ ಸಹಿತ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ತಯಾರಿದೆ. ನಾವು ಕೂಡಲೇ ತಯಾರಾಗಬೇಕು. ಕೂಡಲೇ ತಯಾರಾಗಿಲ್ಲ ಅಂದರೆ ಅದು ಕಮಾಲ್ ಬಿಟ್ಟು ಏನು ಮಾಡಿಬಿಡ್ತದೆ? ಧಮಾಲ್ ಮಾಡ್ತದೆ. ಒಂದು ಕಡೆ ಪ್ರಕೃತಿ, ಇನ್ನೊಂದು ಕಡೆ ಆಪಕ್ಕೆ ಭಕ್ತ ಲೋಗ. ಭಕ್ತರು ಏನು ಮಾಡ್ತಿದ್ದಾರೆ? अब तक क्या कर रहे हैं भक्त लोग? अपनी महिमा तो जानते हो. ನಮ್ಮ ಮಹಿಮೆ ಮಾಡ್ತಾ ಇದ್ದಾರೆ ಯಾರು? ಭಕ್ತರು. ಒಂದು ಕಡೆ ಪ್ರಕೃತಿ, ನಮ್ಮ ಪ್ರಕೃತಿಪತಿ ಯಾವಾಗ ತಯಾರಾಗ್ತೀವಿ ಅಂತ ಅದು ಕಾಯ್ತಾ ಇದೆ. ಭಕ್ತರು ನಮ್ಮ ಮಹಿಮೆ ಮಾಡ್ತಿದ್ದಾರೆ. इन सब में सर्वगुण संपन्न भी, सर्वगुण संपूर्ण निर्विकारी भी हो, संपूर्ण हिंसक हो, मर्यादा पुरुषोत्तम भी हो, 16 कला संपन्न भी हो. ಚಕ್ಕರ ಭಕ್ತರ ಮಹಿಮೆ ಮಾಡುವಾಗ ನಾನು ಇದ್ದೀನ? ಭಕ್ತರು ಏನು ಮಹಿಮೆ ಮಾಡ್ತಾರೆ? ನೀವು ಸರ್ವಗುಣ ಸಂಪನ್ನ ಇದ್ದೀರಿ ನಾರಾಯಣ, ನೀನು ಸಂಪೂರ್ಣ ನಿರ್ವಿಕಾರಿ. ವೀರನಾರಾಯಣ ಗುಡಿಗೆ ಹೋಗಿ ಭಕ್ತರು ಹೇಳಂಗಿಲ್ವಾ? ಶಂಕು ಚಕ್ರ ಗದಾ ಪದ್ಮಧಾರಿ ನಾರಾಯಣ, ನೀನು ಸಂಪೂರ್ಣ ಹಿಂಸಕ, ಮರ್ಯಾದಾ ಪುರುಷೋತ್ತಮ. ಭಕ್ತರು ಹೋಗಿ ನಮ್ಮ ಮೂರ್ತಿಗೆ ಮಹಿಮೆ ಮಾಡ್ತಾ ಇದ್ದಾರೆ. ನಾನು ಸಭಿ ಬಾತೋಗೆ ಫುಲ್ ಹೇ, ಚೆಕ್ ಮಾಡ್ಕೊಳ್ಳಿ. ನಾನೆಲ್ಲ ಮಾತಿನಲ್ಲಿ ಫುಲ್ ಇದ್ದೀನ? 16 ಕಲಾ ಸಂಪನ್ನನ, ಸಂಪೂರ್ಣ ನಿರ್ವಿಕಾರಿಯ, ಸಂಪೂರ್ಣ ಹಿಂಸಕ ಇದ್ದೀನ, ಸರ್ವಗುಣ ಸಂಪನ್ನ ಇದ್ದೀನ. सर्व सर्व संपूर्ण ये शब्द ಬೇಕು. सर्व बातों में फुल है. समझो मालिक तैयार है और इसमें परसेंटेज है तो मालिक तैयार नहीं. परसेंटेज ಉಳಿಬಾರ್ದು. परसेंटेज ಉಳಿದರೆ मालिक तैयारिಲ್ಲ ಅಂತ ಅರ್ಥ. बालक है लेकिन मालिक नहीं बनी. प्रकृति आप मालिक का स्वागत करेंगे. ನಾವೇನು ಬಾಲಕರಾಗಿ ನಮ್ಮ ಹತ್ರ ಹೆಚ್ಚು ಕಡಿಮೆ ಇದ್ದರೆ ಮಾಲೀಕರಾಗಿರಬೇಕು. ಹಾಗೂ ಪ್ರಕೃತಿ ನಮ್ಮನ್ನು ಸ್ವಾಗತ ಮಾಡ್ತದೆ. बाप का बालक है तो ठीक है, इसमें पास हो. 5 इन पांचों ही बातों में संपन्न बनना, मालिक बनना. ಈ 5 ಮಾತುಗಳಲ್ಲಿ ಸಂಪನ್ನ ಇರಬೇಕು ನಾವು. ಯಾವ್ದು 5 ಮಾತುಗಳು? ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸಂಪೂರ್ಣ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, 16 ಕಲಾ ಸಂಪನ್ನ. ಇದು 5 ಪಾಯಿಂಟ್ ಬರ್ಕೊಂಡ್ರ? ಸರ್ವ ಗುಣಗಳಲ್ಲಿ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸಂಪೂರ್ಣ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, 16 ಕಲಾ ಸಂಪನ್ನ. ಆವಾಗ ಪ್ರಕೃತಿ ನಾವು ಮಾಲೀಕರನ್ನು ಸ್ವಾಗತ ಮಾಡ್ತದೆ. इसमें पास हो 5 बातों में संपन्न बनना, मालिक बनना. प्रकृति को ऑर्डर करे, ಎಲ್ಲ ರೆಡಿಯಾ? 5 ಮಾತಲ್ಲಿ ಎಲ್ಲರೂ ಸಂಪನ್ನನ? ಪ್ರಕೃತಿಗೆ ಆರ್ಡರ್ ಮಾಡೋಣವಾ ಅಂತ ಕೇಳ್ತಾರೆ ಬಾಬಾ. अच्छा तपस्या वर्ष में तो तैयार हो जाएंगे ना, फिर तो ऑर्डर करें ना. ಇದು ತಪಸ್ಯಾ ವರ್ಷ 91ನೇ ಇಸವಿ. ಎಲ್ಲ ತಯಾರಾಗ್ತಿರಲ್ಲ, ಆಮೇಲೆ ಆರ್ಡ್ರ್ ಮಾಡಲ. ನೆನ್ಪು ಮಾಡ್ಕೊಳ್ಳಿ, ಬಾಬಾ ಈಗ 2-3 ಮುರಳಿ ತಪಸ್ಯಾ ವರ್ಷಕ್ಕೆ ಸಂಬಂಧಪಟ್ಟ ಮುರಳಿ ನಡೆಸಿದ್ರು. ಯಾವುದ್ರ ತಪಸ್ಯಾ ವರ್ಷ? ಏಕಕಾಬರನ, ಮತ್ತೆ ಮನ್ ಬುದ್ಧಿ ಏಕಾಗ್ರೀಕರಣ, ಏಕರಸ ಸ್ಥಿತಿ, ಏಕಾಗ್ರತಾ, ಮನ್ ಬುದ್ಧಿ ಏಕಾಗ್ರತಾ, ಏಕಾಂತವಾಸಿ. ಬಾಬರಿಗೆ ಸಿಕ್ಕ ಖಜಾನೆಯನ್ನು ಎಕಾನಮಿ ಮಾಡೋದು, ವ್ಯರ್ಥ ಮಾಡಬಾರ್ದು. ಇನ್ನೊಂದು ಮುಳ್ಳು ನಡೆಸಿರು ಬಾಬಾ. ತಪಸ್ಸಂದರೆ ದೃಢತೆ, ತಪಸ್ಸಂದರೆ ಏಕಾಗ್ರತೆ, ತಪಸ್ಸಂದರೆ ಸಂಕಲ್ಪವನ್ನು ದೃಢತೆಯಿಂದ ಕಾರ್ಯದಲ್ಲಿ ತರುವುದೇನಾಗಿದೆ? ತಪಸ್ಸು.
ತಪಸ್ಸಂದರೆ ಎಲ್ಲ ಗುಣ, ಎಲ್ಲ ಶಕ್ತಿ, ಎಲ್ಲ ಸರ್ವ ಸಂಬಂಧದಲ್ಲಿ ಹೆಂಗಿರ್ಬೇಕ? ಸಂಪನ್ನ ಇರಬೇಕು. ಮತ್ತೆ ಹಳೆಯ ಸಂಸ್ಕಾರ ಬರಬಾರದು. ಹಳೆಯ ಸಂಸ್ಕಾರ ಸುಟ್ಟು ಭಸ್ಮ ಮಾಡಿ ಎಲ್ಲ ನೀವು ಬಂದಿದ್ದೀರಿ ಆ ಜನ್ಮದಿಂದ ಈ ಜನ್ಮಕ್ಕೆ. ಆದರೆ ಏನು ಹೊತ್ಕೊಂಡ್ಬಂದಿರಿ? ಹಳೆಯ ಸಂಸ್ಕಾರ ತೊಗೊಂಡ್ಬಂದಿರಿ. ಅದು ತೊಂದರೆ ಕೊಡ್ತಾ ಉಂಟು. ಅದು ಇನ್ನೊಬ್ಬರು ಸಂಸ್ಕಾರ ಜೊತೆ ಟಕ್ಕರ್ ಮಾಡ್ತದೆ. ಅದನ್ನು ಭಸ್ಮ ಕರ್ನಾ ತಪಸ್ಯ ಹೇ. ಈ ರೀತಿ ಬಾಬಾ ಕಳೆದ ಮುರಳಿ, ಅದಕ್ಕಿಂತ ಹಿಂದಿನ ಮುರಳಿ ಹೇಳ್ತಾ ಹೋದರು. ಈಗ ಬಾಬಾ ಅಂತಾರೆ, ತಪಸ್ಯ ವರ್ಷದಲ್ಲಿ ತಯಾರಾಗ್ತಿರಲ್ವಾ? ಇದು 5 ಮಾತಿನಲ್ಲಿ ಸಂಪನ್ನ ಆಗ್ತಿರಲ್ವಾ? ಪ್ರಕೃತಿಗೆ ನಾನು ಆರ್ಡರ್ ಮಾಡಲ, तपस्या वर्ष लास्ट चांस है. फिर कहेंगे बाबा थोड़ा चांस दे दो. ಇದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ ಈ ವರ್ಷ. ಮತ್ತೆ ಬಾಬನಿಗೆ ಹೇಳ್ಬೇಡ್ರಿ, ಬಾಬಾ ಇನ್ನೂ ಸ್ವಲ್ಪ ಚಾನ್ಸ್ ಕೊಡು. ಫಿರ್ तो नहीं कहेंगे ना. ಇನ್ನಾರು ಕೇಳಂಗಿಲ್ಲಲ್ವಾ? ಲಾಸ್ಟ್ ಫೈನಲ್ ತಯಾರಾಗ್ತಿರಲ್ವಾ ಅಂತ ಬಾಬಾ ಮತ್ತೆ ಪುನಃ ಮಕ್ಕಳನ್ನು ಅಲರ್ಟ್ ಮಾಡ್ತಾ ಇದ್ದಾರೆ. अच्छा, चारों ओर के सर्व राज्याधिकारी आत्माओं को सदा डबल तख्त नशीन विशेष आत्माओं को सदा सोचना और करना दोनों शक्तियों को समान बनाने वाली वरदानी आत्माओं को सदा परमात्मा प्यार निभाने वाले सच्चे दिल वाले बच्चों को दिलाराम बाप दादा का याद, प्यार और ನಮಸ್ತೆ. 4 ಕಡೆಯ ಸರ್ವ ರಾಜ್ಯಾಧಿಕಾರಿ ಆತ್ಮಗಳಿಗೆ, ಸದಾ ಡಬಲ್ ಸಿಂಹಾಸನದಲ್ಲಿ ಕುಳಿತಿರುವ ವಿಶೇಷಾತ್ಮಗಳಿಗೆ, ಸದಾ ಯೋಚಿಸುವುದು ಮತ್ತು ಮಾಡೋದು ಎರಡೂ ಶಕ್ತಿಯನ್ನು ಸಮಾನ ರೂಪದಲ್ಲಿಟ್ಟುಕೊಂಡಿರುವ ವರದಾನಿ ಆತ್ಮಗಳಿಗೆ, ಸದಾ ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸುವ ಸತ್ಯ ಹೃದಯವಂತಿಕೆಯ ಮಕ್ಕಳಿಗೆ ಹೃದಯರಾಮ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಪಾರ್ಟಿ ಜೊತೆಗೆ ಬಾಪ್ತಾದ ಮುಲಾಖಾತ್ ಮಾಡ್ತಾರೆ. ಬಾಬರವರ ಸಮ್ಮುಖದಲ್ಲಿ ವಿದೇಶಿಯರ ಜೊತೆಗೆ ಮಹಾರಾಷ್ಟ್ರದವರೇ ಇರ್ತಾರೆ. ಮಹಾರಾಷ್ಟ್ರದ ಮಕ್ಕಳನ್ನು ಬಾಬಾ ನೋಡ್ತಾರೆ. महाराष्ट्र में रहते हुए सच्चे स्वरूप में महान बन गए. ಖುಷಿ ಇದೆ ಅಲ್ವಾ? ಹೆಸರಿಗಷ್ಟೇ ಮಹಾನ್ ಅಲ್ಲ, ತಾವೆಲ್ಲ ಮಹಾತ್ಮರಿದ್ದೀರಿ. ಪ್ರಾಕ್ಟಿಕಲ್ ಸ್ವರೂಪದಿಂದ ಮಹಾತ್ಮರಿದ್ದೀರಿ. ಖುಷಿ ಇದೆ ಅಲ್ವಾ? ಮಹಾನ್ ಆತ್ಮರಂದರೆ ಯಾರು? ಬಾಬಾ ಹೇಳ್ತಾರೆ, ಶ್ರೇಷ್ಠ ಸ್ಥಿತಿ ಮೇ ರಹತಿ ಹೈ, ಊಂಚಿ ಸದೈವ ಊಂಚಿ ಸ್ಥಿತಿ ಮೇ ರಹತಿ ಹೈ. ಯಾರು? महान आत्मगुण. अंदरे ऊंचे आसन पर बैठ जाते हैं. शिष्यों को नीचे बिठाएंगे, खुद ऊंचे बैठेंगे. आप कहाँ बैठते हो? अंदरे ऊंची स्थिति के आसन पर. महान आत्ಮ ಅಂದರೆ ಶ್ರೇಷ್ಠ, ಸದಾ ಶ್ರೇಷ್ಠ ಸ್ಥಿತಿ ಅನ್ನುವಂಥ ಆಸನದಲ್ಲಿ ಕೂತ್ಕೊಳ್ಳೋರು. ಶ್ರೇಷ್ಠ ಸ್ಥಿತಿಯೇ ಆಸನವಾಗಿದೆ. ಶ್ರೇಷ್ಠ ಸ್ಥಿತಿಯಲ್ಲಿ ಕುಂತಾಗ ಮಾಯಾ ನಹಿ ಆ ಸಕ್ತಿ. आपको महान समझकर आपके आगे झुकेगी. ತಾವು ಮಹಾನ್ರಂತ ತಿಳ್ಕೊಂಡು ಮಾಯೆ ತಲೆ ಬಾಗ್ತದೆ, ವಾರ್ ನಹಿ ಕರೆಗಿ, ಹಾರ್ ಮಾನೇಗಿ. ಯಾವಾಗ? ಸದೈವ ಊಂಚಿ ಸ್ಥಿತಿ ಮೇ ರಹನೆ ಸೆ. ಯಾವಾಗ ಶ್ರೇಷ್ಠ ಆಸನದಲ್ಲಿ ಕೂತ್ಕೋತೀವೋ ಆವಾಗ ಮಾಯೆ ತಲೆ ಬಾಗ್ತದೆ, ಸೋಲ್ತದೆ. ಮಾಯೆಗೆ ಆನೆ ಕಿ ತಾಕತ್ ನಹಿ, वो ऊंचे चढ़ नहीं सकती. तो कितना सहज आसन मिल गया. भाग्य के आगे त्याग कुछ भी नहीं है. छोड़ा भी क्या. ಏನು ಭಾಗ್ಯ ಪಡ್ಕೊಂಡಿವಿ ನಾವು. ಎಂಥ ಶ್ರೇಷ್ಠವಾದ ಆಸನ ಸಿಕ್ಕಿದೆ. ಆ ಆಸನದಲ್ಲಿ ಕೂತ್ಕೊಂಡ್ರೆ ಮಾಯನು ನಮ್ಮ ಮುಂದೆ ಚುಕ್ಕೇಗಿ. ಆ ಆಸನದಲ್ಲಿ ಕೂತ್ಕೊಂಡ್ರೆ ಮಾಯಾ ಆನಹಿ ಶಕ್ತಿ. ಆ ಆಸನದಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಇನ್ನೂ ಶ್ರೇಷ್ಠ ಸ್ಥಿತಿಯತ್ತ ಕರ್ಕೊಂಡು ಹೋಗ್ತದೆ. ಎಂಥ ಶ್ರೇಷ್ಠ ಭಾಗ್ಯ. ಬಾಬಾ ಅಂತಿದ್ದಾರೆ, ನಮ್ಮ ಭಾಗ್ಯದ ಮುಂದೆ ನಾವು ಮಾಡಿದ ತ್ಯಾಗನೇ ಅಲ್ಲ. जेवर पड़े हैं, कपड़े पड़े हैं, घर में रहते हो, अगर छोड़ा है
तो खिचड़े को छोड़ा है ना. ಆಭರಣ ಇದೆ, ಬಟ್ಟೆ ಬರೆಗಳಿವೆ, ಮನೆಯಲ್ಲಿದೆ, ಎಲ್ಲ ಮನೆ ಇದೆ ಸರಿ. ಈಗ ಬಿಟ್ಟೆವಂತ ತಿಳ್ಕೊಳ್ಳಿ, खिचड़े को छोड़ा ना तो सदा श्रेष्ठ आसन पर स्थित रहने वाली आप महान आत्मा ही हो. जितना सोचा नहीं था उतना ही अति श्रेष्ठ प्राप्ति के अधिकारी बन गए. ಯೋಚನೆ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ, ಅಂಥ ಶ್ರೇಷ್ಠ ಪ್ರಾಪ್ತಿಗೆ ಅಧಿಕಾರಿಯಾಗಿದ್ದೀವಿ. ಭಾಗ್ಯವನ್ನು ನೋಡಿ ಖುಷಿ ಆಗ್ತಾ ಇದೆ ಅಲ್ವಾ. ದುನಿಯಾ ಮೇ ಖುಷಿ ನಹಿ ಹೈ, ಕಾಲಾ ಪೈಸಾ ಹೈ, ಖುಷಿ ನಹಿ ಹೈ. ಹಣ ಇದ್ರವ್ರಿಗೆ ಖುಷಿ ಇಲ್ಲ, ಅದು ಕಪ್ಪು ಹಣ. ಖುಷಿಯ ಖಜಾನೋ ಸೆ, ಬಾಬಾ ಅಂತಾರೆ ಖುಷಿ ಕೆ ಖಜಾನೆ ಸೆ ಸಬ್ ಗರೀಬ್ ಹೈ, ಭಿಕಾರಿ ಹೈ. ಲೌಕಿಕದ ಜನ ಎಲ್ಲ ಭಿಕಾರಿಗಳು, ಖುಷಿಯ ಖಜಾನೆನೇ ಇಲ್ಲ ಅವರ ಹತ್ರ, ಅವರು ಗರೀಬರು. बाबा अंतर आप खुशी के खजाने से भरपूर. ये खुशी कितना समय चलेगी. ಈಗ ನಾವೇನು ಖುಷಿಯ ಖಜಾನೆಯಿಂದ ಭರ್ಪೂರಿದ್ದೀವಿ, ಎಷ್ಟು ಸಮಯ ತನಕ ನಡೀತದೆ? ಸಾರಾ ಕಲ್ಪ ಚಲ್ತಿ रहेगी. ನಮ್ಮ ಜಡಚಿತ್ರದಲ್ಲಿ ನೋಡಿದರೆ ನೋಡಿ ಜನ ಖುಷಿ ಪಡ್ತಾರೆ. ಈಗ ನಾವು ಚೈತನ್ಯದಲ್ಲಿ ಎಷ್ಟು ಖುಷಿಯಲ್ಲಿದ್ದೀವಿ. ಈಗ ನಾವೇನು ಖುಷಿಯಲ್ಲಿದ್ದೀವೋ ಇದು ಇಡೀ ಕಲ್ಪ ನಡೀತದೆ. ಬಾಬಾ ಅಂತಾರೆ ಒಂದೆರಡು ಜನ್ಮ ಖುಷಿ ಇರೋದು, ಆಮೇಲೆ ಖತಮ್. ಆ ರೀತಿ ಇಲ್ಲ. ಸ್ಟಾಕ್ ಜಮಾ ಕರೋ, ಅನೇಕ ಜನ್ಮ ಸಾತ್ ರಹೆ. ಜಿಸ್ಕೆ ಪಾಸ್ ಜಿतना ಜಮಾ ಹೋತಾ ಉतना उसके चेहरे पर ಖುಷಿ और ನಶಾ रहता. ಯಾರ ಹತ್ರ ಬೇಕಾದಷ್ಟು ಸ್ಟಾಕ್ ಜಮಾ ಇತ್ತಂದರೆ ಅವರ ಮುಖ ಯಾವಾಗಲೂ ಖುಷಿ ಮತ್ತು ನಶೆಯಲ್ಲಿರ್ತದೆ. आप कहो ना कहो, ನೀವು ಹೇಳ್ರಿ ಬೇಡ್ರಿ, आपकी सूरत बोलेगी. कहते हैं ना, ब्रह्मा कुमारियाँ सदा ಖುಷಿ रहती है. ಜನ ಹೇಳ್ತಾರಾ ಇಲ್ಲ? ಏನು ಅವರ ಮುಖ ನೋಡ್ರಿ ಎಷ್ಟು ಖುಷಿಯಲ್ಲಿ ಇರ್ತಾರೆ. ಮೊನ್ನೆ CM ಅವರೇ ಮಾತಾಡಿದರೆ ಇಲ್ಲ, ಎಲ್ಲರ ಮುಖದಲ್ಲಿ ಎಷ್ಟು ಆನಂದ, ಎಷ್ಟು ಖುಷಿ. पता नहीं क्या हुआ इनको, दुख में भी खुश रहते हैं. बाबा ಹೇಳ್ತಾರೆ आप बोलो ना बोलो, आपकी सूरत आपके कर्म बोलते हैं. ನಾವು ಖುಷಿಯಲ್ಲಿದ್ದೀವಂತ ಹೇಳ್ರಿ ಬೇಡ್ರಿ, ನಮ್ಮ ಮುಖ ತೋರಿಸ್ತದೆ ಖುಷಿಯನ್ನು, ನಾವು ಮಾಡುವಂಥ ಕರ್ಮ ತೋರಿಸ್ತದೆ ಖುಷಿಯನ್ನು. ಆದ್ದರಿಂದ ನಾವು ಬ್ರಹ್ಮಕುಮಾರರಲ್ವಾ? ಹೇಳಿ ನಾನು ಬ್ರಹ್ಮಕುಮಾರ, ಹೇಳಿ ನಾನು ಬ್ರಹ್ಮಕುಮಾರಿ. ತೋ ನಿಶಾನೆ ಕ್ಯಾ ಹೇ? ಹಾಗಾದ್ರೆ ಬ್ರಹ್ಮಕುಮಾರಿ ಅಂತೀವಿ ಅಂದಮೇಲೆ ನಮ್ಮ ಹತ್ರ ಯಾವ ಲಕ್ಷಣಗಳು ಕಂಡು ಬರಬೇಕು? खुश रहना, दुख के दिन खत्म हो गए. इतना खजाना मिला, फिर दुख कहाँ से आएगा? ಇಷ್ಟು ಬಾಬನಿಂದ ಖಜಾನೆ ಸಿಕ್ಕಿದೆ ಅಂದಮೇಲೆ ನಮಗೆ ದುಃಖ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಬ್ರಹ್ಮಕುಮಾರ ಕುಮಾರಿಯರು ಸದಾ ಖುಷಿಯಲ್ಲಿ ಇರುವವರು. ಚೆಹರೆ ಪರ್ ಖುಷಿ, ಚೆಹರೆ ಪರ್ ನಶಾ. ನೀವು ಹೇಳ್ಕೊಳ್ರಿ ಬಿಡ್ರಿ, ನಮ್ಮ ಮುಖನೇ ತೋರಿಸ್ತದೆ ಆ ಖುಷಿಯನ್ನು ಅಂತ ಬಾಬರವರು ಎಷ್ಟು ನಿಖರವಾಗಿ ಧೈರ್ಯವಾಗಿ ಹೇಳ್ತಿದ್ದಾರೆ ನೋಡಿ. अच्छा, ಇವತ್ತಿನ ವರದಾನ संपूर्णता की स्थिति द्वारा प्रकृति को ऑर्डर करने वाले विश्व परिवर्तक भव. ಸಂಪೂರ್ಣತೆಯ ಸ್ಥಿತಿಯ ಮೂಲಕ ಪ್ರಕೃತಿಗೆ ಆದೇಶವನ್ನು ನೀಡುವ ವಿಶ್ವ ಪರಿವರ್ತಕ ಆಗಿರಿ. ಸಂಪೂರ್ಣತೆಯ ಸ್ಥಿತಿಯ ಮೂಲಕ ಪ್ರಕೃತಿಗೆ ಆರ್ಡರ್ ಮಾಡುವ ವಿಶ್ವ ಪರಿವರ್ತಕ ಆಗಿರಿ. ನಾವೀಗ ಸಂಘಟಿತ ರೂಪದಲ್ಲಿ ಸಂಪನ್ನರು, ಸಂಪೂರ್ಣ ಸ್ಥಿತಿಯಲ್ಲಿರುವವರು, ವಿಶ್ವವನ್ನು ಪರಿವರ್ತನೆ ಮಾಡುವ ಸಂಕಲ್ಪ ಇರುವಂಥವರು. ಬಾಬಾ ಅಂತಾರೆ ಪ್ರಕೃತಿ ಸಂಪೂರ್ಣ ಹಲ್ಚಲ್ಲಿನ ಡ್ಯಾನ್ಸ್ ಶುರು ಮಾಡಿಬಿಡುತ್ತದೆ. ವಾಯು, ಧರ್ತಿ, ಸಮುದ್ರ, ಜಲ್ ಹಲ್ಚಲಿ ಸಫಾಯಿ ಕರೀಗಿ. ಅವೆಲ್ಲ ಹಲ್ಚಲಾಗ್ತಂದರೆ ಅರ್ಥ ಏನು? ಅದೇ ನಮ್ಮ ಭೂಮಂಡಲವನ್ನು ಸ್ವಚ್ಛಗೊಳಿಸ್ತದೆ. ಪ್ರಕೃತಿ ನಮ್ಮ ಆರ್ಡರನ್ನು ಯಾವಾಗ ಒಪ್ತದೆ? ಪಹಲೆ ಆಪಕ್ಕೆ ಸ್ವಯಂಕ್ಕೆ ಸಹಯೋಗಿ ಕರ್ಮೇಂದ್ರಿಯ मन बुद्धि संस्कार आपका ಆರ್ಡರ್ ಮಾನೆಂಗೆ. ಯಾವಾಗ ನಮ್ಮ ಸಹಯೋಗಿ ಕರ್ಮೇಂದ್ರಿಯಗಳು
ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರ ಆತ್ಮರಾಜನ ಆರ್ಡರ್ ಪ್ರಕಾರ ಯಾವಾಗ ನಡೀತದೋ ಆವಾಗ ಪ್ರಕೃತಿನೂ ನಮ್ಮ ಆರ್ಡರನ್ನು ಸ್ವೀಕಾರ ಮಾಡ್ತದೆ. ಜೊತೆಗೆ ಪವರ್ಫುಲ್ ತಪಸ್ಸಿನಿಂದ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಸಬ್ಕಾ ಏಕ್ ಸಾಥ್ ಸಂಕಲ್ಪ ಹೋ ಪರಿವರ್ತನ್ और ಪ್ರಕೃತಿ ಹಾಜಿರ್ ಹೋ ಜಾಯಿ. ಎಲ್ಲರದು ತಪಸ್ಸಿನ ಮೂಲಕ ಶ್ರೇಷ್ಠ ಸ್ಥಿತಿಯಿಂದ ಒಂದೇ ಸಂಕಲ್ಪ ಮಾಡಿದಾಗ, ಯಾವ ಸಂಕಲ್ಪ? ಪರಿವರ್ತನ್. ಆವಾಗ ಪ್ರಕೃತಿ ಹಾಜರಾಗಿಬಿಡ್ತದೆ ಅಂತ ಬಾಬಾ ತಿಳಿಸ್ತಾರೆ. ಆದ್ದರಿಂದ ಸಂಪೂರ್ಣತೆಯ ಸ್ಥಿತಿಯ ಮೂಲಕ ಪ್ರಕೃತಿಗೆ ಆರ್ಡರ್ ಮಾಡುವ ವಿಶ್ವ ಪರಿವರ್ತಕ ಆಗಿರಿ. ಇವತ್ತಿನ ಸ್ಲೋಗನ್ अपने श्रेष्ठ भाग्य द्वारा सबका भाग्य बनाते सदा भगवान की स्मृति दिलाते रहो. ತಮ್ಮ ಶ್ರೇಷ್ಠ ಭಾಗ್ಯದ ಮೂಲಕ ಎಲ್ಲರ ಭಾಗ್ಯವನ್ನು ರೂಪಿಸುವ ಸದಾ ಭಗವಂತನ ಸ್ಮೃತಿಯನ್ನು ಕೊಡ್ತಾ ಹೋಗಿರಿ. ತಮ್ಮ ಶ್ರೇಷ್ಠ ಭಾಗ್ಯದ ಮೂಲಕ ಎಲ್ಲರ ಭಾಗ್ಯವನ್ನು ರೂಪಿಸುತ್ತಾ ಸದಾ ಭಗವಂತನ ಸ್ಮೃತಿಯನ್ನು ಎಲ್ಲರಿಗೂ ಕೊಡ್ತಾ ಹೋಗಿ. ಇವತ್ತಿನ ಸ್ವಮಾನ ನಾನು ಆತ್ಮ ಏಕತೆಯ ಸೂತ್ರದಲ್ಲಿ ಸರ್ವರನ್ನು ಬಂಧಿಸುವವನಾಗಿದ್ದೇನೆ. ನಾನಾತ್ಮ ಏಕತೆಯ ಸೂತ್ರದಲ್ಲಿ ಸರ್ವರನ್ನು ಬಂಧಿಸುವವನಾಗಿದ್ದೇನೆ. ಬಾಬನ ಮುರಳಿನೂ ಹಂಗೆ ಇದೆ. ಎಲ್ಲರದ್ದು ಏಕ ಸಂಕಲ್ಪ ಬರಬೇಕಂತೆ. ಏನಂತ? ಪರಿವರ್ತನೆ. ಆಗ ಪ್ರಕೃತಿ ಹಾಜರಾಗ್ತದೆ, ಹಲ್ಚಲಾಗ್ತದೆ. ಹಲ್ಚಲಾಗೋದಂತಂದ್ರೆ ಏನರ್ಥ? ಫುಲ್ ಭೂಮಂಡಲವನ್ನು ಸ್ವಚ್ಛಗೊಳಿಸ್ತದೆ. ನಮ್ಮ ಆದೇಶಕ್ಕೆ ಅದು ಕಾಯ್ತಾ ಕುಂತಿದೆ. ಆದ್ದರಿಂದ ನಾವೆಲ್ಲರೂ ಏಕತೆಯ ಸೂತ್ರದಲ್ಲಿ ಸರ್ವರನ್ನು ಬಂಧಿಸುವಂಥ ಆತ್ಮ ನಾನು. ಅಚ್ಚಾ, ಓಂ ಶಾಂತಿ. ಈಗ 1 ನಿಮಿಷ ಬಾಬನ ನೆನಪಿನಲ್ಲಿ ಕುತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ. ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನು ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ, ತಪಸ್ವಿ ಮೂರ್ತಿ. ನಾನು ಆತ್ಮ ಜ್ಯೋತಿ, ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನನ್ನ ಆತ್ಮಜ್ಯೋತಿ ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್. ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಾಗೋಣ. ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ, ಶಾಂತಿಯ ಧಾಮದಲ್ಲಿದ್ದೇನೆ.
ಕರ್ಮಾತೀತ ಲೋಕದಲ್ಲಿದ್ದೇನೆ, ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ, ಡೀಪ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ಆತ್ಮ ಜ್ಯೋತಿ ಶಾಂತಿಯ ಧಾಮದಲ್ಲಿ ಶಾಂತಮಯ ಜ್ಯೋತಿ ಶಾಂತಿಯ ಶಕ್ತಿಯಲ್ಲಿ ಆತ್ಮ ಸಂಪನ್ನ ಜ್ಯೋತಿ. ನಾನೀಗ ಕಂಪ್ಲೀಟ್ ಫ್ರೀ, ಮುಕ್ತಿಧಾಮದಲ್ಲಿ ಎಲ್ಲ ಎಳೆತ ಸೆಳೆತದಿಂದ ಫ್ರೀ, ಸ್ವತಂತ್ರ ಜ್ಯೋತಿ. ಶಾಂತಿಯ ಸಾಗರ ತಂದೆಯನ್ನ ನೋಡಿ, ಓಷನ್ ಆಫ್ ಪೀಸ್. ಬಾಬಾ ಶಾಂತಿಯ ಸಾಗರ, ಶಿವಬಾಬಾ ಶಾಂತಿಯ ದಾತ. ಶಾಂತಿಯ ಸಾಗರ ಶಿವ ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಆಹಾ, ಎಂತಹ ಸುಮಧುರ ಸ್ಥಿತಿ ಇದು. ಶಾಂತಿಯ ಜೊತೆಗೆ ಆತ್ಮ ಜ್ಯೋತಿ ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ, ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ, ಸುಖದಾತ, ಕಲ್ಯಾಣಕಾರಿ ಸದಾಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ. ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ, ಏಕಾಗ್ರತೆ. ಶಕ್ತಿಶಾಲಿ ಸ್ಥಿತಿ. ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ. ಆಹಾ, ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ, ನಿಶ್ಚಿಂತ ಜ್ಯೋತಿ. ಶಾಂತಮಯ ಜ್ಯೋತಿ.
ಶಾಂತಿಯೇ ಶಾಂತಿ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಐ ಆಮ್ ಪೀಸ್ಫುಲ್ ಸೋಲ್. ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ. ಶಾಂತಿಯ ಕಿರಣಗಳನ್ನು ಆತ್ಮಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ನನ್ನ ಆತ್ಮಜ್ಯೋತಿ, ಶಾಂತಮಯ ಜ್ಯೋತಿ, ಟವರ್ ಆಫ್ ಪೀಸ್. ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ. ಈಗ ತನೂ ಶೀತಲ, ಮನೋ ಶೀತಲ. ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ. ಮುಖದಲ್ಲಿ ಶಾಂತಿಯ ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ. ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶಾಂತಿಯೇ ಶಾಂತಿ. ನೋಡಿ, ಈಗ BP ನಾರ್ಮಲ್, ಉಸಿರಾಟ ಕ್ರಿಯೆ ನಾರ್ಮಲ್, ಸಂಕಲ್ಪಗಳೆಲ್ಲ ಶೀತಲವಾಗಿವೆ. ಇದೇ ಸ್ಥಿತಿಯಲ್ಲಿದ್ದುಕೊಂಡು ನಡೆಯುವಾಗ, ತಿರುಗುವಾಗ ಕರ್ಮ ಜಗತ್ತಿನಲ್ಲಿ ಇವತ್ತಿನ ದಿನ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಶಾಂತಿಯ ಶಕ್ತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ಕರ್ಮ ಜಗತ್ತಿನಲ್ಲಿ, ಸಂಸಾರ ಜಗತ್ತಿನಲ್ಲಿ ಸಫಲತೆಯ ಅನುಭೂತಿಯನ್ನು ಮಾಡ್ತೀನಿ. ನನ್ನ ಎದುರಿಗೆ ಯಾರು ಬಂದರೂ ಅವರನ್ನು ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರ್ತೀನಿ. ಪ್ರಕೃತಿಯನ್ನು ಪರಿವರ್ತನೆ ಮಾಡಬಲ್ಲೆ. ಈ ಟೈಪಿನ ಪ್ರಯೋಗ ಮಾಡಬೇಕು. ಇವತ್ತಿನ ಮುರಳಿಯನ್ನು ಕೇಳಿದಂತೆ ಕರ್ಮ ಜಗತ್ತು ಅದು ಪ್ರಯೋಗ ಮಾಡುವ ಪ್ರಯೋಗಶಾಲೆ. ಜೀವನನೇ ಒಂದು ಪ್ರಯೋಗಶಾಲೆ. ಬಾಬನ ಮಹಾವಾಕ್ಯ ಕೇಳಬೇಕು, ಯೋಗ ಮಾಡಬೇಕು, ಮತ್ತು ಹೇಳಿದ ಮಾತನ್ನು ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡಬೇಕು. ರಿಸಲ್ಟ್ ಬಂದಾಗ ಎಷ್ಟು ಆನಂದ, ಎಷ್ಟು ಖುಷಿ, ಎಷ್ಟು ಸುಖ. ಅನ್ಯರಿಗೆ ನಮ್ಮಿಂದ ಒಳ್ಳೆಯದಾಯ್ತಂತ ಅನ್ನುವಾಗ ಆಶೀರ್ವಾದ ಎಷ್ಟು, ಸಂತೋಷ ಎಷ್ಟು. ಇದುವೇ ಜೀವನ. ओम शांति। मैं एक आत्मा और शरीर मेरी प्रजा। मैं एक अच्छा राजा बनकर शरीर रूपी प्रजा का पालन करूं। यही है राजयोग। हे आत्मन अंतर की निगरानी तो कर अपनी। राजन तनिक तू राजधानी देख ले अपनी। हो योग युक्त कर दे काया रोग मुक्त अपनी। हो योग
कर दे काया रोग मुक्त अपनी। राजन तनिक तू राजधानी देख ले अपनी, हे आत्मन। राजा सिंहासन पर बैठकर प्रजा को आज्ञा देता है, वो प्रजा पालन करती है। मैं आत्मा भाल के सिंहासन पर बैठकर अपनी हर सोच के द्वारा शरीर को शुभ आज्ञाएं सकारात्मक सोच के द्वारा दे रही हूँ। मैं एक सुशासक हूँ। तन के तुम्हारे भाल पर तेरा सिंहासन है, ये तख्त है अकाल का, तेरा ही शासन है, तेरा ही शासन है। बन राज योगी ध्यान से शुभ आज्ञा दे अपनी, हे आत्मन। राजयोग द्वारा मैं अपने सत्य और पवित्र स्वरूप का अनुभव कर रही हूँ, जिस स्थिति में परमात्मा से मेरे मन की तार जुड़ गई है और उनकी शक्तियों से मैं हर कार्य सफलतापूर्वक कर रही हूँ, अपना सौभाग्य बना रही हूँ। शुद्धता और शक्ति का तेरे ताज सिर पर है, साथ है परमित्र प्रभु का हाथ तुझ पर है, हाथ तुझ पर है। निज भाग्य पर कर मेहरबानी नित्य ही अपनी, हे आत्मन। ऐसा न हो के काल कोई खेल ऐसा खेल ले, तेरी प्रजा तुझसे बगावत फिर नया कोई छेड़ दे, फिर नया कोई छेड़ दे। पहरा लगा रख सावधानी चित्त पर अपनी, हे आत्मन। अंतर की निगरानी तू कर अपनी। राजन तनिक तू राजधानी देख ले अपनी, हो योग युक्त कर दे काया रोग मुक्त अपनी। राजन तनिक तू राजधानी